ಗುಜರಿ ಅವ್ರು ಬರ್ಲಿಲ್ಲ ಇವತ್ತು, ಊರಲ್ಲಿದ್ದಾರೆ. ಊರಲ್ಲಿದ್ದಾರೆ ಇಲ್ಲಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಯಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ. ಭೂತಗ್ರಾಮಮಿಮಂ ಕೃತ್ಸ್ನಮವಶಂ ಪ್ರಕೃತೇರ್ವಶಾತ್. ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಮಸಕ್ತಂ ತೇಷು ಕರ್ಮಸು. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಮೋಘಾಶ ಮೋಘಕರ್ಮಾಣೋ ಮೋಘಜ್ಞಾನಾವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಮನಸೋ ಜ್ಞಾತ್ವಾ ಭೂತಾವೇಂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ ಅಹಂ ಕ್ರತುರಹಂ. ಅದಾಗಬೇಕಲ್ವಾ? 15 ಆಗಬೇಕಾ? ಸರಿ, 16ರಿಂದ ಆಗಬೇಕು. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಅಹಂ ಕ್ರತುರಹಂ ಯಜ್ಞಸ್ವಥಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಮಹಮಗ್ನಿರಹಂ ಹುತಂ. ಅಹಂ ಕ್ರತುಃ ಅಹಂ ಯಜ್ಞಃ ಅಹಂ ಸ್ವಥಾ ಅಹಂ ಔಷಧಂ ಮಂತ್ರಃ ಅಹಂ ಅಹಂ ಏವ ಆಜ್ಯಂ ಅಹಂ ಅಗ್ನಿಃ ಅಹಂ ಹುತಂ. ಎಷ್ಟು ಅಹಂಕಾರಗಳು! ಕೃಷ್ಣನಿಗೆ ಭಾರಿ ಅಹಂಕಾರ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಬಹಳ ಚೆನ್ನಾಗಿ ಅರ್ಥ ವಿವರಣೆಯನ್ನು ಕೊಡ್ತಾರೆ ಇದಕ್ಕೆ.
ಕೃಷ್ಣ ಹೇಳ್ಕೊಳ್ತಾ ಇದ್ದಾನೆ. ಅಹಂ ಕ್ರತುಃ ಅಹಂ ಯಜ್ಞಃ ಅಹಂ ಸ್ವಧಾ ಅಹಂ ಔಷಧಂ ಅಹಂ ಅಹಮೇವ ಮಂತ್ರಃ ಅಹಮೇವ ಆಜ್ಯಂ ಅಹಂ ಅಗ್ನಿಃ ಅಹಂ ಹುತಂ. ಅದಕ್ಕೆ ಸರ್ವಮಯ ಭಗವಂತ. ಇದರ ಮೂಲಕ ಭಗವಂತನನ್ನ ಸರ್ವಮಯ ಅಂತ ಕರೀತಾರೆ. ಎಲ್ಲವೂ ಕೂಡ ನಾನೇ ಅಂತ ಹೇಳಿಕೊಳ್ತಾ ಇದ್ದಾನೆ. ಯಾಕಂದ್ರೆ ಸಕಲ ಯಜ್ಞ ಭೋಕ್ತೃ ಅವನೇ ಆಗಿದ್ದಾನೆ. ಹಾಗಾಗಿ ಭಗವಂತನನ್ನ ನಾವು ಹೇಗೆ ಅನುಸಂಧಾನ ಮಾಡಬೇಕು, ಯಾಕೆ ಈ ಅಂಶಗಳು ಹೊರಡಿತು ಅಂತ ಹೇಳಿದರೆ ಪೀಠಿಕೆಯನ್ನು ಕೊಡ್ತಾರೆ ರಾಯರ ವಿವೃತ್ತಿಯಲ್ಲಿ ಕೊಡುವಾಗ. ಪ್ರಾರಂಭದ ಈ ಅಧ್ಯಾಯದ ಶ್ಲೋಕದಲ್ಲಿ ನಾವು ಕಂಡಿದ್ದೇವೆ ನೋಡ್ರಿ ಅಲ್ವಾ. ನಾನು ಜ್ಞಾನ ವಿಜ್ಞಾನ ಸಹಿತವಾಗಿ ಎಲ್ಲವನ್ನ ಹೇಳ್ತೇನಪ್ಪ, ಯಾವುದನ್ನು ತಿಳಿದ್ರೆ ಮತ್ತೊಂದನ್ನು ತಿಳ್ಕೊಳ್ಳಿಕ್ಕೆ ಇರೋದಿಲ್ಲವೋ ಅಂಥ ವಿಷಯವನ್ನ ಹೇಳ್ತೇನೆ ಕೇಳು ಅಂತ ಕೃಷ್ಣ ಜ್ಞಾನವನ್ನು ತಿಳಿಸ್ತೇನೆ ವಿಜ್ಞಾನವನ್ನು ತಿಳಿಸ್ತೇನೆ ಅಂತ ಹೇಳ್ತಾ ಬಂದ. ಇದುವರೆಗೂ ಅನೇಕ ಶ್ಲೋಕಗಳಲ್ಲಿ ಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಜ್ಞಾನಕ್ಕೆ ಏನೇನು ವಿಷಯ ಆಗತ್ತೆ ಅಂತನ್ನೋದನ್ನ ವಿಷಯ ಮಹತ್ವವನ್ನ ಅದರ ಮಾಹಿತಿಯನ್ನ ಕೊಟ್ಟು ಕೃಷ್ಣ ವಿಜ್ಞಾನ ಸಹಿತವಾದದ್ದನ್ನು ತಿಳಿಸಿಕೊಡುತ್ತೇನೆ ಅಂತ ಹಿಂದೆ ಮೊದಲನೇ ಶ್ಲೋಕದಲ್ಲಿ ಈ ಅಧ್ಯಾಯದ ಪ್ರಾರಂಭದಲ್ಲಿ ಪ್ರತಿಜ್ಞೆಯನ್ನ ಮಾಡ, ಆ ಪ್ರತಿಜ್ಞೆಗೆ ಅನುಗುಣವಾಗಿ ಮುಂದಿನ 4 ಶ್ಲೋಕಗಳಲ್ಲಿ ವಿಜ್ಞಾನ ಅಂದ್ರೆ ಏನು, ಹೇಗೆ ಭಗವಂತನ ಚಿಂತನೆಯನ್ನ ಮಾಡಬೇಕು, ಭಗವಂತನ ಮಹಿಮೆ ಏನು ಅನ್ನೋದನ್ನ ಬಹಳ ವಿಸ್ತಾರವಾಗಿ 4 ಶ್ಲೋಕಗಳಲ್ಲಿ ವಿಜ್ಞಾನವನ್ನ ಕೃಷ್ಣ ತಾನು ತಿಳಿಸಿಕೊಡ್ತಾ ಇದ್ದಾನೆ ಮುಂದಿನ 4 ಶ್ಲೋಕಗಳಲ್ಲಿ. ಅದರಲ್ಲಿ ಮೊದಲನೆಯ ಶ್ಲೋಕ ಅದನ್ನು ಹೇಳುವಾಗ ಕೃಷ್ಣ ಹೇಳಿದ ಅಹಂ ಕ್ರತುಃ ಅಹಂ ಯಜ್ಞಃ ಅಲ್ವಾ. ಕ್ರತು ಜ್ಯೋತಿಷ್ಠೋಮಾದಿ ಕರ್ಮ. ಕ್ರತು ಅಂತ ಹೇಳಿದ್ರೆ ಅದು ಕೆಲವು ಅರ್ಥ ವಿವರಣೆಯನ್ನು ಕೊಡ್ತಾರೆ. ಕ್ರತು ಅನ್ನೋದು ಬೇರೆ, ಯಾಗ ಅನ್ನೋದು ಬೇರೆ. ಕ್ರತುವಿನಲ್ಲಿಯೇ ಯಾಗ ಸೇರಿಕೊಂಡ್ರು ಕೂಡ ಕುರುಪಾಂಡವ ನ್ಯಾಯೇನ, ಕೌರವರು ಅಂತ ಹೇಳಿದ್ರೆ ಪಾಂಡವರು ಸೇರಿಕೊಳ್ಳುತ್ತಾರೆ. ಮತ್ತೆ ಅದಕ್ಕೆ ಪ್ರತ್ಯೇಕ ಪಾಂಡವರು ಅಂತ ಯಾಕೆ ಹೇಳ್ತೇವೆ, ಅವರಿಬ್ಬರಲ್ಲಿ ಪರಸ್ಪರ ಭೇದವನ್ನು ತೋರಿಸೋದಕ್ಕೋಸ್ಕರ. ಹಾಗೆ ಕ್ರತು ನಾನೇ ಕ್ರತುವಾಗಿದ್ದೇನೆ ಅಂತ ಹೇಳಿದ ಮೇಲೆ ಅಹಂ ಕ್ರತುಃ ಅಹಂ ಯಜ್ಞ ಬೇಕಾಗಿಲ್ಲ. ಕ್ರತುವಿನ ಒಳಗೆ ಯಜ್ಞವು ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಅಹಂ ಯಜ್ಞ ಅಂತ ಹೇಗೆ ಹೇಳಿದ್ದಾನೆ ಅಂತ ಹೇಳಿದ್ರೆ ಅದಕ್ಕಿಂತ ಕ್ರತುವಿಗಿಂತಲೂ ಯಜ್ಞ ಸ್ವಲ್ಪ ಭಿನ್ನವಾಗಿದೆ. ಕುರುಪಾಂಡವ ನ್ಯಾಯನ ನೀವು ಹೇಗೆ ತಿಳ್ಕೊಳ್ತೀರೋ ಹಾಗೆ ಇಲ್ಲಿಯೂ ಕೂಡ ಕ್ರತು ಯಜ್ಞ ಇವುಗಳನ್ನ ಸ್ವಲ್ಪ ಭೇದ ತಿಳ್ಕೊಡ್ರಿ ಇವುಗಳಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಹಂ ಕ್ರತುಃ ಅಹಂ ಯಜ್ಞ, ನಾನೇ ಕ್ರತುವಾಗಿದ್ದೇನೆ ನಾನೇ ಯಜ್ಞನಾಗಿದ್ದೇನೆ. ಅಲ್ರಿ, ಕ್ರತು ಯಾಗ, ಯಾಗ ಅದೊಂದು ಜಡ ಅಲ್ಲೇನು, ಅದೊಂದು ಕ್ರಿಯೆ ಅಲ್ಲೇನು, ಕ್ರಿಯೆಗೂ ಭಗವಂತನಿಗೂ ಅಭೇದವನ್ನು ಹೇಳೋದಾ? ಹೇಳ್ಕೊಳ್ತಾ ಇದ್ದಾನಲ್ಲ ಕೃಷ್ಣ, ನಾನೇ ಯಜ್ಞ ನಾನೇ ಕ್ರತು ನಾನೇ ಸ್ವಧಾ ನಾನೇ ಅಗ್ನಿ ನಾನೇ ಆಜ್ಯ ಎಲ್ಲವನ್ನು ಹೇಳ್ಕೊಳ್ತಾ ಇದ್ದಾನೆ. ಇವೆಲ್ಲ ಜಡ ಪದಾರ್ಥಗಳು, ಕ್ರಿಯೆಗಳು. ಇವುಗಳಿಗೆ ಹೇಗೆ ಭಗವಂತನಿಗೆ ಅಭೇದವನ್ನು ನಾನೇ ನಾನೇ ಅಂತ ಹೇಳ್ಕೊಳ್ತಾ ಇದ್ದಾನೆ, ಅಭೇದವನ್ನು ಹೇಳಿದಾಗ ಆಗತ್ತಲ್ಲ ಅಂತ ಹೇಳಿದರೆ ಅದಕ್ಕೋಸ್ಕರ ತತ್ತನ್ನಿಯಾಮಕತ್ವೇನ ಅವುಗಳನ್ನ ಭಗವಂತನಲ್ಲಿ ನಾವು ಜೋಡಿಸಬೇಕು. ಎಲ್ಲವನ್ನೂ ಕೂಡ ರೂಢಾರ್ಥವನ್ನ ಇಟ್ಟುಕೊಳ್ಳೋದಲ್ಲ, ಯೌಗಿಕವಾದ ಅರ್ಥವನ್ನ ನಾವು ಇಟ್ಕೊಳ್ಬೇಕು ಅಂತ ತಾತ್ಪರ್ಯ. ಏನದು ರೂಢಾರ್ಥ? ಆಸ್ ಇಟ್ ಈಸ್ ಶಬ್ದ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು. ಈ ಉದಾಹರಣೆ, ಒಂದು ಅಗ್ನಿ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತೇವಪ್ಪ ನಾವು. ಅಗ್ನಿ ಅಂದ್ರೆ ಏನು? ಲೋಕದಲ್ಲಿ ಬೆಂಕಿ ಅಂತ ಅರ್ಥ. ಹಾಗಾದ್ರೆ ಅದನ್ನೇ ಸಕಲ ಶಬ್ದ ವಾಚ್ಯ ಭಗವಂತ ಅಂತ ಆದರೆ ಅಗ್ನಿ ಶಬ್ದ ವಾಚ್ಯನೂ ಕೂಡ ಭಗವಂತ ಆಗಬೇಕಲ್ವಾ? ಹಾಗಾದ್ರೆ ಲೋಕದಲ್ಲಿ ರೂಢಿ ಎಲ್ಲಿದೆ ಅಗ್ನಿ ಶಬ್ದಕ್ಕೆ? ಬೆಂಕಿಯಲ್ಲಿದೆ. ಅದೇ ರೂಢ್ಯರ್ಥವನ್ನೇ ಭಗವಂತನಲ್ಲಿ ಇಟ್ಕೊಳ್ಳಿಕ್ ಸಾಧ್ಯವೋ? ಇಲ್ಲ. ಹಾಗಾದ್ರೆ ಭಗವಂತನು ಬೆಂಕಿಯೋ ಹಾಗಾದರೆ ಅಂತ ಹೇಳಿದ್ರೆ ಇಲ್ಲ. ಆ ಅಗ್ನಿ ಶಬ್ದಕ್ಕೆ ಯೌಗಿಕವಾದ ಅರ್ಥ ಮತ್ತೊಂದಿದೆ. ಯೌಗಿಕವಾದ ಅರ್ಥ ಅಂದ್ರೆ ಆ ಪದಗಳ ಒಂದೊಂದು ಅಕ್ಷರವನ್ನ ಒಡೆದು ನೋಡುದು, ಅದರಿಂದ ಏನ್ ಅರ್ಥ ಸಿಗುತ್ತಲ್ಲ ಅದನ್ನ ಯೌಗಿಕ ಅರ್ಥ ಅಂತ ಕರೀತಾರೆ. ಪದಗಳನ್ನ ಒಡೆಯದೆ ಸಮಸ್ತವಾಗಿ ಒಂದೇನು ಲೋಕದಲ್ಲಿ ರೂಢಿ ಇರುತ್ತಲ್ಲ ಅದು ರೂಢ್ಯರ್ಥ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಪದಗಳನ್ನು ಕೂಡ, ಇಲ್ಲೆಲ್ಲ ರೂಢ್ಯರ್ಥಕವಾದ ಪದಗಳಲ್ಲ ಇದು ಭಗವಂತ ತಾನು ಹೇಳಿಕೊಳ್ತಾ ಇರೋದು. ಪ್ರತಿಯೊಂದು ಕೂಡ ಯೌಗಿಕವಾದ ಅರ್ಥಗಳನ್ನ ನಾವಿಟ್ಕೊಳ್ಬೇಕು. ಕ್ರತು ಶಬ್ದಕ್ಕೆ ಲೋಕದಲ್ಲಿ ಕಾಣುವ ಕ್ರತು ಅಂತ ಅರ್ಥ ಅಲ್ಲ. ಯಜ್ಞ ಶಬ್ದಕ್ಕೆ ಯಜ್ಞ ಅಂತ ಅರ್ಥ ಅಲ್ಲ. ಯಜ್ಞ ಶಬ್ದ ವಾಚ್ಯನಾದವನು ಭಗವಂತನಲ್ಲಿ ಈ ಶಬ್ದಗಳನ್ನು ಕೂಡಿಸಬೇಕಾದ್ರೆ ಯೌಗಿಕವಾದ ಅರ್ಥವನ್ನು ಇಟ್ಟುಕೊಂಡು ಕೂಡಿಸಬೇಕು. ಇಲ್ಲದೆ ಹೋದರೆ ಈ ಜಡಕ್ಕೂ ಭಗವಂತನಿಗೂ ಯಜ್ಞ ಅದೊಂದು ಜಡ ಅಲ್ಲೇನು, ಅದೊಂದು ಕ್ರಿಯೆ ಅಲ್ಲೇನು? ಹಾಗಾದ್ರೆ ಅವುಗಳಿಗೆ ಅಭೇದವನ್ನ ಹೇಳ್ತಕ್ಕಂತಹ ಪ್ರಸಂಗ ಬರುತ್ತೆ. ಯಾಕೆ ಅಂದ್ರೆ ಇವುಗಳಿಗಿಂತ ಭಗವಂತ ಭಿನ್ನನಾಗಿದ್ದಾನೆ, ಇವುಗಳಿಗೆ ಅಭಿನ್ನನಲ್ಲ. ಹಾಗಾದ್ರೆ ಹೇಗೆ ಕೂಡಿಸೋದು ಈ ಪದಗಳನ್ನು ಅಂತ ಹೇಳಿದ್ರೆ ರೂಢ್ಯರ್ಥ ಬೇರೆ ಯೌಗಿಕಾರ್ಥ ಬೇರೆ. ಇದೆಲ್ಲ ಭಗವಂತನಲ್ಲಿ ಯೌಗಿಕಾರ್ಥವನ್ನ ಹೇಳಿ ಈ ಶಬ್ದ ವಾಚ್ಯತ್ವವನ್ನ
ಭಗವಂತನೆಡೆ ನಾವು ಕೂಡಿಸಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ 4 ಶ್ಲೋಕಗಳನ್ನ ನಾವು ನೋಡಬೇಕು. ಅದಕ್ಕೋಸ್ಕರ ಪ್ರಾರಂಭದಲ್ಲೇ ಹೇಳಿಬಿಡ್ತಾ ಇದ್ದೆ. ಮುಂದಿನ ಶ್ಲೋಕದಲ್ಲಿ ರಾಯರು ಈ ವಿಷಯ ತೆಗೆದುಕೊಳ್ಳುತ್ತಾರೆ. ನಮಗೆ ಇಲ್ಲೇ ಈ ಪ್ರಶ್ನೆ ಬರುತ್ತೆ ಮೊದಲನೇ ಶ್ಲೋಕದಲ್ಲಿ. ಅದಕ್ಕೋಸ್ಕರ ಮೊದಲೇ ಅದನ್ನು ಸ್ಪಷ್ಟಪಡಿಸಿ ಆಮೇಲಿಂದ ನಾವು ಮುಂದಕ್ಕೆ ಹೋಗೋಣ. ಈಗ ನಾವು ಅರ್ಥ ಮಾಡಿ, ಹಿಂದೆ ಹೇಗೆ ನಾವು ರಸೋಹಮಪ್ಸು ಕೌಂತೆಯ ಅಂತೆಲ್ಲ ನಾವು ಹೇಳಿದ್ವಲ್ಲ, ಅಲ್ಲಿ ನಾನೇ ರಸನಾಗಿದ್ದೇನೆ ಅಂತ ಹೇಳ್ಕೊಂಡ. ಏನದು ರಸನಾಗಿದ್ದೇನೆ ಅಂತ ಹೇಳಿದ್ರೆ ಅದರಲ್ಲಿ ರಸತ್ವವನ್ನು ತಂದುಕೊಟ್ಟದ್ದು ನಾನು ಅಂತ ಅರ್ಥ. ಅಲ್ಲಿ ಹೇಗೆ ನಾವು ತತ್ತಧರ್ಮ ನಿಯಾಮಕನಾಗಿ ತತ್ತಧರ್ಮ ಪ್ರೇರಕನಾಗಿ ಭಗವಂತನನ್ನ ನಾವು ಹೇಗೆ ಅನುಸಂಧಾನ ಮಾಡಿಕೊಂಡೆವೋ ಅದರಂತೆ ಇಲ್ಲಿಯೂ ಕೂಡ ಭಗವಂತನನ್ನ ಅದೇ ರೀತಿಯಾಗಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಸರಿನಾ? ಆದ್ರಿಂದ ಭಗವಂತ ಮೊದಲು ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ, ಅಹಂ ಕ್ರತು ಅಹಂ ಯಜ್ಞ ಅಹಂ ಸ್ವಧಾ. ಸ್ವಧಾ ಅಂದ್ರೆ ಏನು? ಸ್ವಧಾ ಶಬ್ದವನ್ನು ಎಲ್ಲಿ ಬಳಸ್ತೇವೆ ನಾವು? ಶ್ರಾದ್ದಾದಿಗಳಲ್ಲಿ ಬಳಸ್ತೇವೆ, ಹೌದಾ? ಶ್ರಾದ್ದವನ್ನು ಮಾಡುವಾಗ, ತರ್ಪಣಾದಿಗಳನ್ನು ಕೊಡುವಾಗ, ಪಿತೃಗಳನ್ನು ಉದ್ದೇಶಿಸಿಕೊಂಡು ಮಾಡುವ ಎಲ್ಲ ಕ್ರಿಯೆಗಳಲ್ಲಿಯೂ ಕೂಡ ನಾವು ಸ್ವಧಾ ಅಂತ ಬಳಸ್ತೇವೆ ಅಲ್ವಾ? ದೇವತಾ ಕಾರ್ಯ ಮಾಡುವಾಗ ಸ್ವಾಹ, ಇಂದ್ರಾಯ ಸ್ವಾಹ, ಇಂದ್ರ ಇದನ್ನ ಮಮ ಅಗ್ನಯೇ ಸ್ವಾಹ, ಎಲ್ಲ ಸ್ವಾಹಾಕಾರವನ್ನು ಬಳಸ್ತೇವೆ. ದೇವತಾ ಕಾರ್ಯವನ್ನು ಮಾಡುವಾಗ ಸ್ವಾಹಾಕಾರವನ್ನು ಬಳಸ್ತೇವೆ. ಅದೇ ಪಿತೃಕಾರ್ಯವನ್ನು ಮಾಡುವಾಗ ಸ್ವಧಾಕಾರವನ್ನು ನಾವು ಬಳಸ್ತೇವೆ. ಸ್ವಧಾ ಅಂದ್ರೆ ಏನು? ಭಗವಂತನಿಗೆ ಸ್ವಧಾ ಅಂತ ಹೆಸರು. ಮುಂದಿನ ಶ್ಲೋಕದಲ್ಲೆಲ್ಲ ಬಿಡಿಸ್ತಾರೆ ಎಲ್ಲ ಯೌಗಿಕಾರ್ಥವನ್ನು ಹೇಗೆ ತಿಳ್ಕೊಳ್ಬೇಕು. ಸ್ವಧಾ ಶಬ್ದ ವಾಚ್ಯನಾದವನು ಕೂಡ ಭಗವಂತನೇ. ನಾನೇ ಯಜ್ಞನಾಗಿದ್ದೇನೆ. ಯಜ್ಞ ಶಬ್ದಕ್ಕೆ ಏನರ್ಥ? ದ್ರವ್ಯ ತ್ಯಾಗ ರೂಪವಾದದ್ದು ಯಜ್ಞ ಆಯ್ತಾ? ಹಾಗೆ ಅಹಂ ಸ್ವಧಾ, ಪಿತೃಗಳನ್ನು ಉದ್ದೇಶವಾಗಿಟ್ಟುಕೊಂಡು ತಿಲೋದಕವನ್ನು ಕೊಡಬಹುದು, ತರ್ಪಣಾದಿಗಳನ್ನು ಮಾಡಬಹುದು, ಅಥವಾ ದಾನ ಮೊದಲಾದವುಗಳನ್ನು ಮಾಡಬಹುದು. ಅದೆಲ್ಲವೂ ಕೂಡ ನಾನೇ ಆಗಿದ್ದೇನೆ. ಅಹಂ ಸ್ವಧಾ. ಜೊತೆಗೆ ಅಹಂ ಔಷಧಂ, ನಾನೇ ಔಷಧನಾಗಿದ್ದೇನೆ. ಔಷಧ ಒಂದು ಜಡಪ್ಪ, ಅದೇನ್ ಮಾಡುತ್ತೆ? ಜಡ ಅಲ್ರಿ, ಅದು ಗುಣ ಮಾಡುತ್ತಲ್ಲ, ಚೇತನ ಅದು ಅಂತ ಹೇಳಿದರೆ ಅದರಲ್ಲಿರುವ ಧರ್ಮಗಳು ನಮಗೆ ಗುಣವನ್ನು ಮಾಡುತ್ತವೆ ಅಷ್ಟೇ ಹೊರತು ಆ ಪದಾರ್ಥ ಅದು ಜಡವೇ. ಹಾಗಾದ್ರೆ ಅದರಲ್ಲಿ ಆ ಶಕ್ತಿಯನ್ನು ತಂದುಕೊಟ್ಟದ್ದು ಯಾರು? ಅದು ನಾನೇ. ಆದ್ರಿಂದ ನಾನು ಔಷಧ ಅಂತ ಹೇಳ್ಕೊಳ್ತೇನೆ ಕೃಷ್ಣ ಪರಮಾತ್ಮ. ಇದು ಎದೆತಟ್ಟಿಕೊಂಡು ಹೇಳ್ಕೊಳ್ಬೇಕಾದ್ರೆ ತಾಕತ್ ಬೇಕಾದಕ್ಕೊಂದು. ಆ ತಾಕತ್ತು ಕೃಷ್ಣನಿಗಿದೆ, ಹೇಳ್ತಾ ಇದ್ದಾನವ. ಆದ್ದರಿಂದ ಈ ಅಂಶವನ್ನು ನಾವು ಇದನ್ನೇ ವಿಜ್ಞಾನ ಅಂತ ಕರೆದದ್ದು ಇದೇ ಉದ್ದೇಶಕ್ಕೋಸ್ಕರ. ಜ್ಞಾನ ಬೇರೆ, ವಿಜ್ಞಾನ ಬೇರೆ. ಹಾಗಾಗಿ ಅಹಂ ಕ್ರತು, ಅಹಂ ಮಂತ್ರ, ಅಹಂ ಆಜ್ಯಂ, ನಾನೇ ತುಪ್ಪ. ಗಾಜ್ಯ ಶಬ್ದಕ್ಕೆ ಘೃತ, ತುಪ್ಪ ಅಂತ ಅರ್ಥ. ಅಹಂ ಅಗ್ನಿ, ಅಹಂ ಹುತಂ. ಹುತಂ ಅಂದ್ರೆ ಹೋಮಕ್ರಿಯೆಗೆ ನಿಯಾಮಕನಾಗಿ ಹೋಮದಲ್ಲಿರುವವ ನಾನೇ. ಅಹಮೇವ, ನಾನೇ ಆಗಿದ್ದೇನೆ ಅಂತ ಅರ್ಥ. ನಾನೇ ಆಗಿದ್ದೇನೆ ಅಂತ ಹೇಳಿದ್ರೆ ಎಲ್ಲವೂ ನನ್ನ ಅಧೀನಕ್ಕೆ ಒಳಪಟ್ಟಿದೆ ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನ ಮೂಲಾರ್ಥವನ್ನು ತಿಳಿದುಕೊಂಡು ನಿವೃತ್ತಿಗೆ ನಾವು ಪ್ರವೇಶವನ್ನ ಮಾಡೋಣ. ಜ್ಞಾನಂ ವಿಜ್ಞಾನ ಸಹಿತಂ ವಕ್ಷ್ಯಾಮಿ ಇತಿ ಅಸ್ಮಿನ್ ಅಧ್ಯಾಯೇ ಪ್ರಥಮ ಶ್ಲೋಕೆ ಏವ ಕೃಷ್ಣೇನ ಪ್ರತಿಜ್ಞಾತಂ. ಹೌದು, ಈ ಶ್ಲೋಕದ ಪ್ರಾರಂಭದಲ್ಲಿಯೇ ಕೃಷ್ಣ ಪ್ರತಿಜ್ಞೆ ಮಾಡಿದ್ದಾನೆ. ಜ್ಞಾನ ವಿಜ್ಞಾನ ಸಹಿತವಾದದನ್ನೆಲ್ಲ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಆ ಪ್ರತಿಜ್ಞಾನ ವಿಷಯಂ ನಿರೂಪ್ಯ, ಪ್ರತಿಜ್ಞಾದ ಜ್ಞಾನ ವಿಷಯಂ ನಿರೂಪ್ಯ, ಹಿಂದೆ ಏನು ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅದರಲ್ಲಿ ಜ್ಞಾನ ವಿಜ್ಞಾನ ಎರಡನ್ನೂ ಹೇಳುತ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದ. ಅದರಲ್ಲಿ ಜ್ಞಾನ ವಿಷಯವನ್ನೆಲ್ಲ ತಿಳಿಸಿ ವಿಜ್ಞಾನ ವಿಷಯವನ್ನ ಈಗ ಮುಂದಿನ 4 ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ತಾನು ತಿಳಿಸಿಕೊಡ್ತಾ ಇದ್ದಾನೆ. ವಿಜ್ಞಾನ ಪ್ರದರ್ಶನಾಯ ತದ್ವಿಷಯಂ ಆಹ ಅಹಂ ಕ್ರತುರಿತಿ. ಅಹಂ ಕ್ರತು ಎಂಬುದಾಗಿ ಆ ವಿಜ್ಞಾನದ ವಿಷಯವನ್ನ ಕೃಷ್ಣ ಪರಮಾತ್ಮ ತಾನು ಮುಂದಿನ 4 ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇತ್ಯಾದಿ ಚತುಷ್ಟಯೇನ. ಚತುಷ್ಟಯೇನ ಅಂದ್ರೆ 4ರಿಂದ ಅಂತ ಅರ್ಥ. ಮುಂದಿನ 4 ಶ್ಲೋಕಗಳಿಂದ ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಏನದು? ಪ್ರತಿಯೊಂದು ಪದಗಳಿಗೆ ಅರ್ಥ. ಕ್ರತು ಅಂದ್ರೆ ಏನು? ಕ್ರತು ಆಯ್ತಾ? ಈ ಕ್ರತುವಿನಲ್ಲಿ ಯಾವ್ದಾವುದನ್ನು ಇಟ್ಕೊಳ್ಬೇಕು? ಯಾವುದನ್ನು ಕರೀತಾರೆ ಕ್ರತು ಅಂತ ಹೇಳಿ? ಯಜ್ಞ ಬೇರೆ, ಕ್ರತು ಬೇರೆ. ಯಾಗ ಯಜ್ಞ ಯಾಗಾದಿಗಳು ಅಂತ ಹೇಳ್ತೇವೆ ನೋಡಿ, ಆಯ್ತಾ? ಯಾಗ ಕ್ರತು ಎಲ್ಲ ಒಂದು ರೀತಿಯಲ್ಲಿ ಕರೆಸ್ಕೊಳ್ತಾವೆ. ಯಾವುದನ್ನ ನಾವು ಯಾಗ ಅಂತ ಕರಿತೇವೆ, ಯಾವುದನ್ನ ನಾವು ಯಜ್ಞ ಅಂತ ಕರಿತೇವೆ, ಯಾವುದು ಒಂದೇ ದಿವಸದಲ್ಲಿ ಮುಗಿದು ಬಿಡುತ್ತೆ ನೋಡಿ, 3 ಗಂಟೆಯಲ್ಲಿ ಮುಗಿದು ಹೋಗುತ್ತೆ ಒಂದು ಹೋಮ ಅಂತ ಆದ್ರೆ ಅದನ್ನೆಲ್ಲ ಯಜ್ಞ ಅಂತ ಕರಿತೇವೆ. ಅಲ್ಪ ಕಾಲದಲ್ಲಿ ನಡೆಯುವ, ಈಗ ತಾನೇ ಇಲ್ಲಿದ್ರಲ್ರಿ ಪವನ್ ಅವರು, ಈಗ ತಾನೇ ಇದರಲ್ಲಿದ್ರಿ, ಅಷ್ಟು ಬೇಗ ಇಲ್ಲಿ ಬಂದ್ಬಿಟ್ರಲ್ಲ.
ಹಾಕೊಂಬರ್ಬೋದು ಅಂತ ಈಗ ತಾನೇ ಆಯ್ತಾ. ಹಾಗೆ ಯಾವುದನ್ನ ನಾವು ಕ್ರತು ಅಂತ ಕರಿತೇವೆ? ಈ ನೋಡ್ರಿ, ಅಶ್ವಮೇಧ ಇರಬಹುದು, ಜ್ಯೋತಿಷ್ಠೋಮ ಯಾಗ ಇರಬಹುದು. ನೋಡಿ ಅಲ್ಲಿ ಹೇಳ್ಬೇಕಾದ್ರೆ ಅಶ್ವಮೇಧ ಯಾಗ, ಜ್ಯೋತಿಷ್ಠೋಮ ಯಾಗ, ರಾಜಸೂಯ ಯಾಗ, ರಾಜಸೂಯ ಹೋಮ ಅಂತ ಹೇಳ್ತೇವೆ, ರಾಜಸೂಯ ಯಜ್ಞ ಅಂತ ಹೇಳ್ತೇವೆ, ಭೋಜನ ಯಜ್ಞ ಅಂತ ಹೇಳ್ತೇವೆ. 8 ನಿಮಿಷದಲ್ಲಿ ಮುಗಿದೋಗುತ್ತೆ, 10 ನಿಮಿಷದಲ್ಲಿ ಭೋಜನ ಯಜ್ಞ ಮುಗಿದೋಗುತ್ತೆ. ಆದ್ರೆ ಅಲ್ಪಾವಧಿಯಲ್ಲಿ ಮುಗಿಯುವ ಕ್ರಿಯೆಗಳನ್ನ ಅದನ್ನ ಯಜ್ಞ ಅಂತ ಕರಿತೇವೆ. ದೀರ್ಘಾವಧಿಯಲ್ಲಿ ಆಗೋದನ್ನ ನಾವು ಯಾಗ ಅಂತ ಕರಿತೇವೆ. ಅಶ್ವಮೇಧ ಯಾಗ ಅದು 1 ದಿವಸದಲ್ಲಿ ಮುಗಿಯೋ ಯಾಗ ಅಲ್ಲ, ಆಯ್ತಾ? ದೀರ್ಘಕಾಲದವರೆಗೆ ನಡೀತಕ್ಕಂಥ ಕ್ರಿಯೆ ಅದು. ರಾಜಸೂಯ ಯಾಗ ಎಷ್ಟು ದಿವಸ ಮಾಡಿದ್ರು, ಅಶ್ವಮೇಧ ಯಾಗ ಎಷ್ಟು ದಿವಸ ಮಾಡುತ್ತಾರೆ, ಜ್ಯೋತಿಷ್ಠೋಮ ಯಾಗ ಅದನ್ನ ಎಷ್ಟು ದಿವಸ ಮಾಡುತ್ತಾರೆ. ಹಾಗಾಗಿ ಯಾವುದು ದೀರ್ಘಕಾಲದವರೆಗೆ ಅನೇಕ ದಿವಸಗಳವರೆಗೆ ನಡೆಯುತ್ತೋ ಅದನ್ನೆಲ್ಲ ಯಾಗ ಅಂತ ಕರೀತಾರೆ, ಅದನ್ನೇ ಕ್ರತು ಅಂತ ಕರೀತಾರೆ. ಆಯ್ತಾ. ಕ್ರತವಃ ದೀಕ್ಷಾದಿ ಅವಭೃತಾಂತ ಕರ್ಮ ಕಲಾಪಾಹ. ಯಾವುದನ್ನ ಕ್ರತು ಅಂತ ಕರೀತಾರೆ ಅಂತ ಹೇಳಿದ್ರೆ, ಅವಭೃತ ಸ್ನಾನ ಮಾಡ್ತಾರೆ ನೋಡ್ರಿ. ಅವಭೃತ ಸ್ನಾನ ಮಾಡೋದು ಯಾವಾಗ? ಒಂದೇ ದಿವಸದಲ್ಲಿ ಮಾಡಿದ್ದಕ್ಕೆ ಅವಭೃತ ಸ್ನಾನ ಮಾಡಿದ್ರೆ ಸುಮ್ನೆ ಅಭಿಷೇಕ ಮಾಡ್ತಾರಷ್ಟೆ, ತಲೆ ಮೇಲೆ ಒಂದು ಧರಣಿ ನೀರು ಹಾಕ್ತಾರಷ್ಟೆ. ಅವಭೃತ ಸ್ನಾನ ಮಾಡೋದು ಯಾವಾಗ? ಸಪ್ತೋತ್ಸವ ಆಗುತ್ತೆ, 7 ದಿವಸಗಳ ಕಾಲ ಪ್ರತಿನಿತ್ಯ ಉತ್ಸವ ಮಾಡಿ ಕೊನೆಗೆ ಒಂದು ಅವಭೃತ ಸ್ನಾನ ಅಂತ. ಹಾಗೆ ಯಜ್ಞದಲ್ಲಿ ದೀಕ್ಷಿತರಾಗಿ ಕೊನೇ ದಿವಸ ಏನು ಮಾಡ್ತಾರಲ್ಲ, ಅಲ್ಲಿಯವರೆಗೂ ನಡೆಯುವ ಎಲ್ಲ ಕರ್ಮಗಳ ಕ್ರಿಯೆಗಳ ಕಲಾಪಗಳನ್ನ ನಾವೇನಂತ ಕರಿತೇವೆ? ಕ್ರತು ಅಂತ ಕರಿತೇವೆ. ಕ್ರತವಃ ದೀಕ್ಷಾದಿ, ದೀಕ್ಷೆಯಿಂದ ಪ್ರಾರಂಭ ಮಾಡಿ ಅವಭೃತಾಂತಹ, ಅವಭೃತ ಸ್ನಾನ ಮಾಡುವವರೆಗೆ ಏನೇನು ಕರ್ಮಗಳಿದ್ದಾವೆಯೋ ಅದೆಲ್ಲವನ್ನು, ಅದ್ಯಾವುದದು? ಜ್ಯೋತಿಷ್ಠೋಮಾದಯ. ಇಲ್ಲೇ ಕೊಟ್ಬಿಟ್ರು ರಾಯರು ಆದಿಪದದಿಂದ ಎಲ್ಲ ಅನೇಕ ಇಂಥ ಯಾಗಗಳನ್ನು ಇಟ್ಕೊಳ್ರಿ. ರಾಜಸೂಯ ಇರಬಹುದು, ಅಶ್ವಮೇಧ ಇರಬಹುದು, ಪುತ್ರಕಾಮೇಷ್ಟಿ ಇರಬಹುದು. ಇವೆಲ್ಲ ದೀರ್ಘಕಾಲದವರೆಗೆ ಮಾಡತಕ್ಕಂಥದ್ದು. ಕೆಲವೊಂದೆಲ್ಲ ಯಾಗಗಳು 10 ದಿವಸ, 14 ದಿವಸ ಇಷ್ಟೆಲ್ಲ ನಡೀತಾವೆ ಈ ದೊಡ್ಡ ದೊಡ್ಡ ಯಾಗಗಳು. ಇದೇ ವಿಶ್ವಾಮಿತ್ರರು ಯಾಗ ಮಾಡ್ಲಿಲ್ವಾ? ಶ್ರೀರಾಮಚಂದ್ರ 7ನೇ ದಿವಸದಿಂದ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ. ಎಲ್ಲ ದೊಡ್ಡ ದೊಡ್ಡ ಯಾಗಗಳವೆಲ್ಲವೂ ಕೂಡ ದೀರ್ಘಕಾಲದವರೆಗೆ ನಡೆಯೋದೆಲ್ಲ ಕ್ರತು ಅಂತ ಕರೆಸಿಕೊಳ್ಳುತ್ತೆ. ಆಯ್ತಾ. ಯಜ್ಞಸ್ತು, ಹಾಗಾದ್ರೆ ಯಜ್ಞ ಅಂದ್ರೆ ಏನು? ಯಜ್ಞವು ಕೂಡ ಕ್ರತುವಿನ ಒಳಗೆ ಸೇರ್ಕೊಂಡ್ಬಿಡುತ್ತಲ್ಲ. ಯಜ್ಞ ಅಂದ್ರೆ ಏನು ಅಂತ ಹೇಳಿದ್ರೆ, ಯಜ್ಞಸ್ತು ದೇವತೆ ದೇವತೋದ್ದೇಶೇನ ದ್ರವ್ಯ ತ್ಯಾಗ ರೂಪಂ ಪ್ರಧಾನಂ ಕರ್ಮ. ಆ ಕ್ರತು ಅದು ಸಾಮಾನ್ಯವಾದ ಒಂದು ಶಬ್ದ, ಅದರಲ್ಲಿ ಯಜ್ಞ ಅದು ವಿಶೇಷವಾದ ಶಬ್ದ. ಯಾವುದನ್ನ ಯಜ್ಞ ಅಂತ ಕರೀತಾರೆ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಕ್ರತುವಿನ ಒಳಗೆ ಯಜ್ಞವು ಕೂಡ ಸೇರಿಕೊಂಡರೂ ದೇವತೆಗಳನ್ನ ಉದ್ದೇಶವಾಗಿಟ್ಟುಕೊಂಡು ದ್ರವ್ಯವನ್ನ ತ್ಯಾಗ ಮಾಡ್ತೇವಲ್ಲ, ಅದನ್ನ ಯಜ್ಞ ಅಂತ ಕರೀತಾರೆ. ಏನ್ ತ್ಯಾಗ ಮಾಡೋದು ಅಂತ ಹೇಳಿದ್ರೆ, ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನಮಮ, ಇದಂ ನಮಮ ಅಂತ ಏನ್ ನಾವು ಹೇಳ್ತೇವಲ್ಲ ಅದನ್ನೇ ತ್ಯಾಗ ಅಂತ ಕರೀತಾರೆ. ಅದನ್ನೇ ನಾವು ಲೌಕಿಕದಲ್ಲಿ ಬೆಳೆಸೋದಾದ್ರೆ ದಾನವನ್ನ ಕೊಡುತ್ತೇವೆ, ದಾನವನ್ನ ಕೊಟ್ಟು ಕೂಡ್ಲೆ ಇದಂ ನಮಮ ಇದಂ ನಮಮ ಅನುಸಂಧಾನ ಮಾಡ್ತಾ ಇರಬೇಕು. ಇಲ್ಲದೆ ಹೋದ್ರೆ ಮೋಹ ಬೆಳೆದು ಬಿಡುತ್ತೆ, ಬಹಳ ಕಷ್ಟ ಇದೆ, ಅಭಿಮಾನ ಬೆಳೆಯುತ್ತೆ. ವಸ್ತುವನ್ನ ದಾನ ಕೊಟ್ಟು ಕೂಡ್ಲೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಕೊಟ್ಟವಾಗ ಏನು ಬೇಕಾದ್ರೂ ಮಾಡು, ನಾವು ಹರಿಪ್ರೀತಿ ಆಗಲಿ ಎನ್ನುವ ಕೇವಲ ಒಂದು ಉದ್ದೇಶದಿಂದ ನಾವು ದಾನ ಮಾಡಬೇಕು. ದಾನ ಮಾಡಿದ ನಂತರ ಕರ್ಮವನ್ನ ತ್ಯಾಗ ಮಾಡೋದಿದೆಯಲ್ಲ ಅದನ್ನ ಯಜ್ಞ ಅಂತ ಕರೀತಾರೆ. ಅದು ವಿಶೇಷ. ಕರ್ಮ ಮೋಹ ತ್ಯಾಗ ಮಾಡೋದಿದೆಯಲ್ಲ ಅದು ವಿಶೇಷ. ಕ್ರತು ಬೇರೆ, ಆ ಕ್ರತುವಿನಲ್ಲಿ ಪ್ರಧಾನವಾದ ಅಂಗ ಅದು ಯಜ್ಞ ಅಂತ ಕರೆದು. ಯಾವುದದು? ತ್ಯಾಗ ರೂಪವಾದದ್ದನ್ನ, ದೇವತೆಗಳ ನೋಡಿ ಯಾವುದನ್ನು ಬಿಡ್ಲಿಲ್ಲ. ದೇವತೋದ್ದೇಶೇನ ದ್ರವ್ಯ ತ್ಯಾಗ ರೂಪಂ, ದೇವತೆಗಳನ್ನ ಉದ್ದೇಶವಾಗಿಟ್ಟುಕೊಂಡು ದ್ರವ್ಯಗಳನ್ನ ತ್ಯಾಗ ಮಾಡೋದಿದೆಯಲ್ಲ ಅದನ್ನೇ ಯಜ್ಞ ಅಂತ ಕರೀತಾರೆ. ಯಾವಾಗಲೂ ನಾವು ಯಜ್ಞ ದೀಕ್ಷಿತರಾಗಿರ್ಬೇಕು. ಯಜ್ಞ ದೀಕ್ಷಿತರನ್ನ ಇಲ್ಲಿ ಮಣೆ ಹಾಕೊಂಡು ಕೂತರೆ ಮಾತ್ರ ಯಜ್ಞ ದೀಕ್ಷಿತರಲ್ಲ. ನೋಡ್ರಿ ಇವೆಲ್ಲ ಯಜ್ಞ. ಇಂಥ ಯಜ್ಞ ದೀಕ್ಷಿತರಾದರೆ ಯಾವ ಕಲ್ಮಶವೂ ಇಲ್ಲದೆ ನಿರಾತಂಕವಾಗಿ ನಾವು ಬದುಕಬಹುದು. ಮೋಹ ಅಭಿಮಾನಗಳು ನಮ್ಮಲ್ಲಿ ಹುಟ್ಟಿತು ಅಂತಾದ್ರೆ ಅದರ ಹಿಂದೆನೆ ರಾಗದ್ವೇಷಗಳು ಬೆಳೀತಾವೆ, ಅದರ ಹಿಂದೆನೆ ಎಲ್ಲ ಮೋಸಗಳು ಬೆಳೀತಾವೆ, ವಂಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಹಾಗಾಗಿ ಮೂಲ ಏನಿದೆ ಆ ಮೂಲವನ್ನೇ ತೆಗೆದು ಹಾಕುವ ಕೆಲಸವನ್ನ ಕೃಷ್ಣ ಪರಮಾತ್ಮ ತಾನು ಮಾಡ್ತಾ ಇದ್ದಾನೆ ಈ ಗೀತೆಯ ಮೂಲಕ. ಹಾಗಾಗಿ ಗೀತೆ
ನಮ್ಮ ಅಧ್ಯಾತ್ಮ ಜೀವನದ ದೊಡ್ಡ ಕಣ್ಣು, ನಮಗೆ ಮಾರ್ಗದರ್ಶಕವಾದದ್ದು ಗೀತೆ. ಹಾಗಾಗಿ ಎಂದೂ ಕೂಡ ಗೀತೆಯನ್ನ ನಾವು ದಾರಿದೀಪವನ್ನಾಗಿಟ್ಟುಕೊಂಡು ಹೊರಟಾಗ ಎಡವಿ ಬೀಳುವ ಅವಕಾಶ ನಮಗೆ ಜೀವನದಲ್ಲಿ ಬರೋದಿಲ್ಲ. ಇದೆಲ್ಲ ಕೃಷ್ಣ ನಮಗೆ ಹಾಗೆ ಕೊಟ್ಟ ಉತ್ತಮವಾದ ಪಾಠ. ಹಾಗಾಗಿ ಯಜ್ಞಸ್ತು ದೇವತೋದ್ದೇಶೇನ ದ್ರವ್ಯ ತ್ಯಾಗ ರೂಪಂ ಪ್ರಧಾನಂ ಕರ್ಮ. ಕರ್ತುವಿನಲ್ಲಿಯೂ ಪ್ರಧಾನವಾದ ಕರ್ಮ ಅದು ದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಮಾಡುವ ತ್ಯಾಗ ರೂಪವಾದ ಕರ್ಮ ಇದೆಯಲ್ಲ, ನಾವು ಯಜ್ಞ ಅಂತ ಕರಿತೇವೆ. ಕ್ರತು ಸಾಮಾನ್ಯ, ಅದರಲ್ಲಿ ವಿಶೇಷವಾದ ಭಾಗ ತ್ಯಾಗರೂಪವಾಗಿರ್ತಕ್ಕಂಥ ಪ್ರಧಾನವಾದ ಕರ್ಮ ಅದು ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಅದು ಕೂಡ ನಾನೇ ಆಗಿದ್ದೇನೆ. ಇದರೆಲ್ಲ ಅರ್ಥ ವಿವರಣೆ ನೋಡೋಣ ಮುಂದೆ. ಹಾಗಾದ್ರೆ ಇದನ್ನ ಹ್ಯಾಕ್ ಕೂಡಿಸೋದು ಅಂತ ಹೇಳಿದ್ರೆ, ಕುರು ಪಾಂಡವವತೆ ಸಾಮಾನ್ಯ ವಿಶೇಷ ಭಾವೇನ ಭೇದೋ ಜ್ಞೇಯ. ಸ್ಪಷ್ಟವಾಗಿ ಅರ್ಥ ಆಗುತ್ತಲ್ಲ ವಾಕ್ಯಗಳೇ ಅಲ್ವಾ? ಹೇಳಿದೆ ಈಗಷ್ಟೇ, ಕೌರವರು ಅಂತ ಹೇಳಿಬಿಟ್ರೆ ಅದರಲ್ಲಿ ಪಾಂಡವರು ಸೇರ್ಕೊಳ್ತಾರೆ, ಧರ್ಮರಾಜಾದಿಗಳು ಪಂಚ ಪಾಂಡವರು ಸೇರ್ಕೊಂಡ್ಬಿಡ್ತಾರೆ. ಆದರೂ ಪಾಂಡವರು ಅಂತ ಯಾಕೆ ವ್ಯವಹಾರ ಮಾಡ್ತೀರಿ ಅಂತ ಹೇಳಿದ್ರೆ, ಕುರು ಪಾಂಡವವತು, ಕೌರವರು ಅಂದ್ರೆ ಸಾಮಾನ್ಯ. ಧೃತರಾಷ್ಟ್ರನ ಮಕ್ಕಳು ಸೇರ್ಕೊಳ್ತಾರೆ, ಪಾಂಡವಿನ ಮಕ್ಕಳು ಸೇರ್ಕೊಳ್ತಾರೆ. ಇಲ್ಲಪ್ಪ ನಿಮ್ಮ ಪಾಂಡವಿನ ಮಕ್ಕಳನ್ನು ಮಾತ್ರ ಹೇಳೋ ಉದ್ದೇಶ ಇದೆ ಅಂದ್ರೆ ಹೇಳ್ರಿ ಪಾಂಡವರು ಅಂತ ಹೇಳಿ. ಕೌರವರು ಅಂತ ಹೇಳಿದರೆ ಸಾಮಾನ್ಯವಾಗಿ ಅದು ಎಲ್ಲರನ್ನೂ ತೆಗೆದುಕೊಳ್ಳಿಕ್ ಬಂದರೂ ಕೂಡ ವಿಶೇಷವಾಗಿ ನಾವು ಪಾಂಡವ ಅಂತ ಹಾಗೆ ನಾವು ಪಾಂಡವರು ಅಂತ ವ್ಯವಹಾರವನ್ನು ಮಾಡುತ್ತೇವೆಯೋ ಅದರಂತೆ ಕ್ರತು ಅಂದ್ರೆ ಅದರಲ್ಲಿ ಅಂತರ್ಭಾವ ಆಗಿಬಿಡುತ್ತೆ ಯಜ್ಞ. ಆಯ್ತಾ? ಯಜ್ಞವೂ ಕೂಡ ಅಂತರ್ಭಾವ ಆಗತ್ತೆ. ಆದರೂ ಅದನ್ನು ಪ್ರತ್ಯೇಕವಾಗಿ ಹೇಳ್ತೇವೆ ಅಂತ ಹೇಳಿದ್ರೆ ಈ ರೀತಿಯ ಸಾಮಾನ್ಯ ವಿಶೇಷ ಭಾವವನ್ನು ಇಟ್ಟುಕೊಂಡು ನಾವು ಕೂಡಿಸಬೇಕು. ಇಲ್ಲದೆ ಹೋದ್ರೆ ನಿರರ್ಥಕ ಅಂತ ಆಗಿದೆ, ವ್ಯರ್ಥ ಅಂತ ಆಗಿದೆ. ಕೃಷ್ಣ ಹೇಳೋದು ಸ್ವಧಾ ಪಿತೃಣಾಂ ತಿಲೋದಕಾದಿದಾನಂ ಅಂತ ಹೇಳಿ. ಸ್ವಧಾ ಅಹಂ ಸ್ವಧಾ, ನಾನೇ ಸ್ವಧಾ ಆಗಿದ್ದೇನೆ. ಏನು ಸ್ವಧಾ ಅಂತ ಹೇಳಿದರೆ, ಪಿತೃಣಾಂ ತಿಲೋದಕಾದಿದಾನಂ, ತಿಲೋದಕ ಮೊದಲಾದವುಗಳನ್ನು ಕೊಡ್ತಕ್ಕಂಥದ್ದಿದೆಯಲ್ಲ ಅದನ್ನ ಅದು ಸ್ವಧಾ ಅನ್ನುವ ಶಬ್ದದಿಂದ ಕರೆಸ್ಕೊಳ್ಳುತ್ತೆ. ಅದು ನಾನೇ ಆಗಿದ್ದೇನೆ. ಅಹಂ ಕ್ರತುಹು ಇತ್ಯಾದಿ ಅಭೇದೋಕ್ತಿ ರಸೋಹಮಪ್ಸು ಕೌಂತೆಯ ಇತ್ಯಾದಾವಿವ ಕ್ರತ್ವಾದೇಹೇ ಕ್ರಮತ್ವಾದಿ ನಿಯಂತೃತ್ವೇನ ಕ್ರತ್ವಂಗ ವಿಹಾರಾದಿ ಭೋಕ್ತೃತ್ವಾದಿನ ಧ್ಯೇಯ. ಹಾಗಾದ್ರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಕೃಷ್ಣ ನಾನೇ ಆಗಿದ್ದೇನೆ ಅಂತ ಏನ್ ಹೇಳ್ಕೊಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ, ಇದೆಲ್ಲವನ್ನ ನಾವು ಹ್ಯಾಕ್ ಕೂಡಿಸ್ಕೊಳ್ಬೇಕು? ಉತ್ತರಾರ್ಧವು ಹಾಗೆ, ಅಹಂ ಔಷಧಂ, ಅಹಂ ಮಂತ್ರ, ಅಹಮೇವ ಆಜ್ಯಂ, ಅಹಂ ಅಗ್ನಿ, ಅಹಂ ಹುತಂ. ಇದೆಲ್ಲವನ್ನು ಕೂಡ ನಾವು ಹ್ಯಾಕ್ ಕೂಡಿಸ್ಕೊಳ್ಬೇಕು ಅಂತ ಹೇಳಿದರೆ, ರಸೋಹಮಪ್ಸು ಕೌಂತೆಯ ಎಂಬಲ್ಲಿ ಹೇಗೆ ಕೃಷ್ಣ ಪರಮಾತ್ಮ ನಾನೇ ರಸನಾಗಿದ್ದೇನೆ ಅಂತ ಹೇಳಿದರೆ ಆ ರಸದಲ್ಲಿ ರಸತ್ವ ಮೊದಲಾದ ಧರ್ಮಗಳನ್ನು ತಂದುಕೊಟ್ಟದ್ದು ನಾನೇ ಅಂತ ಹೇಗೆ ನಾವು ಹಿಂದೆ ಅರ್ಥವನ್ನು ಮಾಡಿದ್ದೇವೋ ಅದರಂತೆ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಅರ್ಥವನ್ನು ಮಾಡಬೇಕು. ಕ್ರತು ಮೊದಲಾದವುಗಳಲ್ಲಿ ಕ್ರತುತ್ವ ಮೊದಲಾದವುಗಳನ್ನ ತಂದುಕೊಡುವವ ನಾನೇ ಅಂತ ಆಯ್ತಾ? ಅವುಗಳಿಗೆ ಕರ್ತೃತ್ವಾದಿ ಧರ್ಮಗಳಿಗೆ ನಿಯಾಮಕನಾದ್ದರಿಂದ ನಾನೇ ಕ್ರತು, ನಾನೇ ಯಜ್ಞ, ನಾನೇ ಆಜ್ಯ, ನಾನೇ ಅಗ್ನಿ ಅಂತ ಕೃಷ್ಣ ಏನು ಹೇಳ್ಕೊಂಡಿದ್ದಾನೆ ಇದು ಅವನಿಗೆ ಸರಿ. ಅದೇ ಅಹಂ ಭಾವ ನಮ್ಮಲ್ಲಿ ಬಂತು ಅಂತಾದ್ರೆ ಅದು ದೋಷ. ಯಾಕೆ? ನಮ್ಮಲ್ಲಿ ಸಾಮರ್ಥ್ಯವೇ ಇಲ್ಲ. ಸಾಮರ್ಥ್ಯವೇ ಇಲ್ಲದೆ ಇದ್ರೂ ಕೂಡ ನಾವು ಅಹಂ ಭಾವವನ್ನು ತೋರಿಸಿದರೆ ಅದು ನಮಗೂ ದೋಷ. ಸಾಮರ್ಥ್ಯ ಇದ್ದು ಕೃಷ್ಣ ಹೇಳ್ಕೊಳ್ತಾ ಇದ್ದಾನೆ, ಅದರಿಂದ ಅವನಿಗದು ಗುಣ. ನಮಗ ದೋಷ, ಅವನಿಗದು ಗುಣ. ಗುಣ ಯಾಕೆ ಅಂದ್ರೆ ಸಾಮರ್ಥ್ಯ ಇದೆ, ಆದ್ದರಿಂದ ಕೃಷ್ಣ ಹೇಳ್ಕೊಳ್ತಾ ಇದ್ದಾನೆ. ಆದ್ರಿಂದ ಅನುಸಂಧಾನವನ್ನು ಮಾಡಿಕೊಂಡು ನಾವಿಲ್ಲಿ ಹೇಳಿದ್ದು ಕೃಷ್ಣ ಪರಮಾತ್ಮ ಅಹಂ ಕ್ರತುಹು ಮೊದಲಾದವುಗಳಾಗಿ ತಾನು ಹೇಳಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಆ ಕ್ರತುವಿನ ಅಂಗ ಅದು ಹವಿಸ್ಸು. ಹೋಮಗಳಲ್ಲಿ ನಾವೇನು ಕೊಡ್ತೇವಲ್ಲ ಅದನ್ನೆಲ್ಲ ಹವಿಸ್ಸು ಅಂತ ಕರೀತಾರೆ. ಆಯ್ತಾ? ಆ ಹವಿಸ್ಸು ಮೊದಲಾದವುಗಳನ್ನು ಯಾರಪ್ಪ ಭೋಗಿಸುವವ? ಸ್ವಯಂ ಭಗವಂತನೇ. ಹಾಗೆ ಅಲ್ಲಿ ನಮ್ಗೆ ಗೋವರ್ಧನಗಿರಿಯ ಕಥೆಯನ್ನು ಕೇಳೋದಿಲ್ವ ನಾವು? ಎಲ್ಲ ತಾನು ಪರ್ವತಕ್ಕೇನೆ ಗಿರಿಗೇನೆ ನೈವೇದ್ಯ ಮಾಡಿಸ್ಕೊಂಡ. ಪಾಪ ಕೇಳಿದ್ರು ಎಲ್ಲ ಗೋಪಾಲಕರು, ಕೃಷ್ಣ ಈ ಪರ್ವತಕ್ಕೆ ನೈವೇದ್ಯ ಮಾಡಿದ್ರೆ ಅದೇನ್ ತಿನ್ನುತ್ತೆ ಅಂತ ಕೇಳಿದ್ರು. ಕೊಟ್ ನೋಡ್ರಿ ಇಂದ ಅದರ ಒಳಗಿದ್ದು ತಾನೇ ಎಲ್ಲ ಭೋಗ ಮಾಡಿದ. ನಾವು ಸಮರ್ಪಣೆ ಮಾಡುವ ಪ್ರತಿಯೊಂದನ್ನು ಕೂಡ ಭೋಗಿಸುವವ, ಯಾಗಾದಿಗಳಲ್ಲಿ ಆಹುತಿಗಳನ್ನ ಸ್ವೀಕಾರ ಮಾಡುವವ ಇದೇ ಕೃಷ್ಣ ಪರಮಾತ್ಮನೇ. ಹಾಗಾಗಿ ಅವನು ಹೇಳಿಕೊಳ್ತಾನೆ ಅಹಂ ಕ್ರತುಹು ಅಂತ. ಹಾಗಾಗಿ ಅದರ ಭೋಕ್ತೃ ಮಂತ್ರ ಪ್ರತಿಪಾದ್ಯನಾಗಿದ್ದ, ಮಂತ್ರ ಪ್ರತಿಪಾದ್ಯನಾದವ ಅವನೇ. ಆದ್ದರಿಂದ
ಅಹಂ ಔಷಧಃ, ಅಹಂ ಆಜ್ಯಃ, ಅಹಂ ಅಗ್ನಿಃ, ಅಹಂ ಹುತಂ ಅಹಂ, ಎಲ್ಲವೂ ಕೂಡ ಅವನೇ ನಾನೇ ಅಂತ ಹೇಳ್ಕೊಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಹಾ, ಕ್ರತ್ವಾದೇಹೇ ಕರ್ತೃತ್ವಾದಿ ನಿಯಂತೃತ್ವೇನ. ಕರ್ತೃತ್ವ ಮೊದಲಾದವುಗಳನ್ನ, ಕರ್ತೃತ್ವ ಅಂದ್ರೆ ಏನದು? ಏನದು ಕರ್ತೃತ್ವ ಅನ್ನೋದೇನು? ಮನುಷ್ಯತ್ವ ಅನ್ನೋದೇನು? ಘಟತ್ವ ಅನ್ನೋದೇನು? ಅದರ ಧರ್ಮ, ಅದರ ಗುಣ. ಮನುಷ್ಯತ್ವ ಅನ್ನೋದು ಮನುಷ್ಯನ ಧರ್ಮ. ಹಾಗೆ ಘಟತ್ವ ಅನ್ನೋದು ಘಟದ ಧರ್ಮ. ಅದನ್ನ ಜಾತಿ ಅಂತಲೂ ಕರೀತಾರೆ. ಆದ್ರಿಂದ ಈ ಹಾಗೆ ಕರ್ತೃತ್ವ ಮೊದಲಾದವುಗಳು ಅದರಲ್ಲಿರತಕ್ಕಂಥ ಧರ್ಮ. ಮನುಷ್ಯನಲ್ಲಿ ಮನುಷ್ಯತ್ವ ಹೇಗುಂಟು ಹಾಗೆ ಕ್ರತು ಮೊದಲಾದವುಗಳಲ್ಲಿ ಕ್ರತುತ್ವ ಉಂಟು. ಆಜ್ಯದಲ್ಲಿ ಆಜ್ಯತ್ವ, ಕ್ರತುವಿನಲ್ಲಿ ಕ್ರತುತ್ವ ಉಂಟು. ಈ ಕ್ರತುತ್ವಾದಿ ಧರ್ಮಗಳನ್ನ ನಿಯಂತ್ರಣ ಮಾಡುವ ವ್ಯಕ್ತಿ ಅದು ಇವನೇ. ಆದ್ರಿಂದ ಕ್ರತ್ವಂಗ ವಿಹಾರಾದಿ, ಕ್ರತ್ವಂಗ ಹವಿರಾದಿ ಭೋಕ್ತೃತ್ವಾದಿನ ಧ್ಯೇಯ. ಕ್ರತುವಿನ ಅಂಗ ಅದು ಹವಿರಾದಿಗಳು, ಹವಿಸ್ಸು ಮೊದಲಾದವುಗಳು, ಅವುಗಳನ್ನ ಭೋಗಿಸುವವ ಇವನೇ. ಆದ್ದರಿಂದಲೂ ಕೂಡ ಇವನನ್ನ ಕ್ರತು ಅಂತ ಹೇಳಬಹುದು. ಯಾಕೆಂದ್ರೆ ಪ್ರಧಾನವಾದ ಆಹುತಿಯನ್ನು ಸ್ವೀಕಾರ ಮಾಡುವವ ಅವನೇ. ಹಾಗಾಗಿ ಅವನೇ ಪ್ರಧಾನ. ಆಗ ಅವನನ್ನೇ ಹೇಳುತ್ತಾರೆ. ಏನೋ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆಯಪ್ಪ, ಎಲ್ಲದಕ್ಕೂ ಅವನೇ ಹೆಡ್ ಮುಖ್ಯಸ್ಥ ಅಂತ ಆದ್ರೆ ಅವನನ್ನೇ ಹೇಳುತ್ತೇವೆ ನಾವು. ಉಳಿದವರನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹೇಗೋ ಅದರಂತೆ ಇಡೀ ಯಾಗದಲ್ಲಿ ಕೊಡುವ ಎಲ್ಲ ಹವಿಸ್ಸುಗಳನ್ನ ತಾನೇ ಭೋಗಿಸುವವ ಅಂತ ಆದ್ಮೇಲೆ ಭಗವಂತನನ್ನೇ ನೀನೇ ಕ್ರತು ಅಂತ ಹೇಳೋದು ಹೀಗೆ ವ್ಯವಹಾರ ಲೋಕದಲ್ಲಿಯೂ ಕೂಡ ಕಂಡಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲ, ಕ್ರತು ಅಂತ ಹೇಳಿದ್ರೆ ಹಾಗೆ. ಕ್ರತುತ್ವ ಅಂದ್ರೆ ಕ್ರತುವಿನ ಧರ್ಮ. ಮನುಷ್ಯ ನಮ್ಮಲ್ಲಿ ಇನ್ನು ಬೇಕಾದಷ್ಟು ಕ್ರಿಯೆಗಳಲ್ಲೇ ಇದ್ದಾಗ ಅನೇಕ ಅವಯವಗಳಿಂದ ಕೂಡಿದವನನ್ನ ಮನುಷ್ಯ ಅಂತ ಕರೀತಾರೆ. ಇಂಥ ಅವಯವಗಳಿಂದ ಕೂಡಿದ ಮನುಷ್ಯನಲ್ಲಿರುವ ಧರ್ಮ ಯಾವುದು ಅಂದ್ರೆ ಮನುಷ್ಯತ್ವ. ಹಾಗೆ ಅದೇ ಕ್ರತುವಿನಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಮನುಷ್ಯತ್ವ, ಘಟತ್ವ, ಪಟತ್ವ, ಅದರ ಭಾವ, ಅದರ ಧರ್ಮ, ಅದರ ಗುಣ. ಆಯ್ತಾ? ಹಾಗೆ ಕ್ರತುವಿನಲ್ಲಿಯೂ ಕೂಡ ಕ್ರತುತ್ವ ಅನ್ನೋದೊಂದು ಧರ್ಮ ಇದೆ. ಕ್ರಿಯೆಗೆ ಅದೆಲ್ಲವನ್ನ ಒಟ್ಟು ಸೇರಿಸಿ ಅದರಲ್ಲಿ ಒಂದು ಕ್ರತುತ್ವ ಅಂತ ಹೇಳಿದ್ರೆ ಅದರಲ್ಲಿ ಇವೆಲ್ಲ ಸೇರ್ಕೊಳ್ಳುತ್ತೆ. ಕ್ರತು ಧರ್ಮಿ, ಕ್ರತುತ್ವ ಧರ್ಮ. ಹಾಗೆ ಕ್ರತುತ್ವಾದಿ ನಿಯಂತೃತ್ವೇನ ಕ್ರತ್ವಂಗ, ಕ್ರತುವಿನ ಅಂಗವಾದ ಹವಿಸ್ಸು ಮೊದಲಾದವುಗಳ ಭೋಕ್ತೃ ಇವನೇ. ಆದ್ದರಿಂದ ಅವನನ್ನೇ ಕ್ರತು ಅಂತ ನಾವು ಕರಿತೇವಾದ್ರಿಂದ ಏನು ದೋಷ ಇಲ್ಲ. ಸ್ಪಷ್ಟ ಆಯ್ತು. ಆಯ್ತಾ? ಇದಿಷ್ಟು ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಅಹಂ ಕ್ರತುರಹಂ ಯಜ್ಞ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇ ವಾಚ್ಯಮಹಮಗ್ನಿರಹಂ ಹುತಂ ಅಂತ ಹೇಳಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಒಟ್ಟಿಗೆ ಹೇಳಿದ್ರೆ ಸ್ವಾರಸ್ಯ ಕೊಡುತ್ತೆ. ಮುಂದಕ್ಕೆ ಹೋಗೋಣ. ಈ ಶ್ಲೋಕಕ್ಕೆ ಶ್ರೀಮದಾಚಾರ್ಯರು ಭಾಷ್ಯ ಮತ್ತು ತಾತ್ಪರ್ಯಗಳಲ್ಲಿಯೂ ಕೂಡ ಏನು ವಿಶೇಷವನ್ನು ಹೇಳಲಿಲ್ಲ. ಹದಿನಾರು. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ರುಕ್ಸಾಮಯಜುರೇವ ಚ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಂ ಮೋಂಕಾರ ರುಕ್ಸಾಮಯಜುರೇವ ಚ. ಪಿತಾ ಅಹಂ ಅಸ್ಯ
ಜಗತಃ ಮಾತಾ ಭ್ರಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರಃ ರುಕ್ಸಾಮಃ ರುಕ್ ಬೇರೆ ರುಕ್ ಸಾಮ ಯಜುಃ ಏವ ಚ. ಇನ್ನೂ ಒಂದಿಷ್ಟು ವಿಜ್ಞಾನದ ಬಗ್ಗೆ ನಮಗೆ ಮಾಹಿತಿಯನ್ನ ಕೃಷ್ಣ ಪರಮಾತ್ಮ ತಾನು ಕೊಡ್ತಾ ಇದ್ದಾನೆ. ಅರ್ಜುನ, ಇಷ್ಟೇ ಅಲ್ಲಪ್ಪ, ಅಹಂ ಪಿತಾ ಅಸ್ಯ ಜಗತಃ, ಅಹಂ ಪಿತಾ ಮಾತಾ ಚ, ತಂದೆಯೂ ನಾನೇ, ತಾಯಿಯೂ ನಾನೇ, ಎಲ್ಲವೂ ನಾನೇ. ಅಷ್ಟೇ ಅಲ್ಲ, ಧಾತಾ, ಧಾರಣೆ ಮಾಡಿದ್ದೇನೆ. ಕೇವಲ ಮಕ್ಕಳನ್ನು ಹುಟ್ಟಿಸೋದಷ್ಟೇನ ತಂದೆ ತಾಯಿಗಳ ಕರ್ತವ್ಯ, ಅವರು ಪೋಷಣೆ ಮಾಡೋದು ಕೂಡ ತಂದೆ ತಾಯಿಗಳ ಕರ್ತವ್ಯ. ಹಾಗಾಗಿ ಜಗತ್ತಿಗೆ ನಾನೇ ತಂದೆ ನಾನೇ ತಾಯಿ ಅಂತ ಆದ್ಮೇಲೆ ಅದರ ಧಾತೃ ಕೂಡ ನಾನೇ ಆಗಬೇಕು, ಧಾರಣೆ ಮಾಡುವ, ಪೋಷಣೆ ಮಾಡುವವ. ಜೊತೆಗೆ ಪಿತಾಮಹ, ಪೂಜ್ಯನು ನಾನೇ ಆಗಿದ್ದೇನೆ ಜಗತ್ತಿಗೆ. ವೇದ್ಯಂ ಪವಿತ್ರಂ, ಪವಿತ್ರಂ ವೇದ್ಯಂ, ಯಾವ ತಿಳ್ಕೊಳ್ಳಿಕ್ಕೆ ಯೋಗ್ಯ, ವೇದ್ಯ ವೇತ್ತುಂ ಯೋಗ್ಯ ವೇದ್ಯ ಅಲ್ವಾ, ನಾನು ತಿಳಿಲಿಕ್ಕೆ ಯೋಗ್ಯನಾದವ, ತಿಳಿಲಿಕ್ಕೆ ಯೋಗ್ಯವಾಗಿರ್ತಂದ ಪವಿತ್ರನೂ ಕೂಡ ನಾನೇ ಆಗಿದ್ದೇನೆ. ವೇದ್ಯಂ ಪವಿತ್ರಂ ಓಂಕಾರ, ಓಂಕಾರ ಶಬ್ದ ವಾಚ್ಯನಾಗಿದ್ದೇನೆ. ರುಕ್, ಆಯ್ತಾ? ಯಾಕೆ ಅಂತ ಹೇಳಿದರೆ ಬರೀತಾರ ಅರ್ಚವನ್ನು, ಅರ್ಚತ್ವಾತ್ ರುಕ್. ಯಾಕೆ ರುಕ್, ಭಗವಂತನಿಗೆ ರುಕ್ ಅಂತ ಹೆಸರು. ಯಾಕೆ ಅಂದ್ರೆ ಸಕಲರಿಂದ ಪೂಜ್ಯನಾಗಿದ್ದಾನಾದ್ದರಿಂದ ಅವನನ್ನ ರುಕ್ ಅಂತ ಕರೆದ್ರು. ರುಕ್ ನಾಮಕನು ನಾನೇ. ಸಾಮ, ಸರ್ವ ರೂಪಗಳಲ್ಲಿ ಭಗವಂತನ ಏನೇನು ಅನಂತ ರೂಪಗಳಿದ್ದಾವೆ, ಎಲ್ಲ ರೂಪಗಳಲ್ಲಿಯೂ ಸಮಾನವಾಗಿ ನಾನಿದ್ದೇನೆ. ಆದ್ರಿಂದ ನನ್ನನ್ನು ಸಾಮ ಅಂತ ಕರೆದು, ಸಮಾನವಾಗಿದ್ದರಿಂದ ಅವ ಸಾಮ. ಆಯ್ತಾ? ಆಮೇಲೆ ಯಜುಹು, ಯಾಗಕ್ಕೆ ಅವನ ಉದ್ದೇಶನಾಗಿದ್ದಾನೆ. ಯಾರನ್ನು ಉದ್ದೇಶವಾಗಿ ಇಟ್ಕೊಂಡು ಯಾಗ ಮಾಡ್ತೀರಿ? ಭಗವಂತನನ್ನು ಉದ್ದೇಶವಾಗಿ ಇಟ್ಕೊಂಡು ಯಾಗ ಮಾಡ್ತೀರಿ. ಆದರೆ ಯಾಗದ ಉದ್ದೇಶ ಅವನೇ ಆಗಿದ್ದಾನಾದ್ದರಿಂದ ಅವನನ್ನ ಯಜುಹು ಅಂತ ಕರೆದರು. ರುಕ್ಸಾಮ ಯಜುರೇವಚ. ಹೀಗೆ ಆ ಶ್ಲೋಕದಲ್ಲಿ ಎಲ್ಲವೂ ಕೂಡ ನಾನೇ ಆಗಿದ್ದೇನೆ ಅಂತ ಭಗವಂತ ಹೀಗದನ್ನು ಇಲ್ಲಿಯೂ ಕೂಡ ಮತ್ತೊಂದಿಷ್ಟು ಅಂಶವನ್ನ ನಮಗೆ ತಿಳಿಸಿಕೊಟ್ಟ. ಇದರ ಹಿನ್ನೆಲೆಯಲ್ಲಿ ಕಿಂಚ ಅಂದ್ರೆ ಇಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ಇದೆ ಅಂತ ಅರ್ಥ. ಆಯ್ತಾ? ಏನದು? ಅಸ್ಯ ಜಗತಃ ಪಿತಾ, ವಿವೃತಿ ಓದ್ತಾ ಇದ್ದೇನೆ. ಅಸ್ಯ ಜಗತಃ ಪಿತಾ, ಆಯ್ತಾ? ಅಂದ್ರೆ ಜನಕಃ, ಅಹಂ ಮಾತಾ ಜನನಿ, ಧಾತಾ ನಾಮ ಪೋಷಕಃ, ಎಲ್ಲ ಮೂಲದ ಅರ್ಥಗಳದು. ಆಯ್ತಾ? ಮೂಲದಲ್ಲಿರುವ ಪದಗಳಿಗೆ ಅರ್ಥ ಬರಿತಾ ಇದ್ದಾರೆ. ಧಾತಾ ಪೋಷಕಃ, ಅಹಂ ಇತಿ ಸರ್ವತ್ರ ಅನುವೃತ್ತಿ. ಅಹಂ ಎಂಬುದ ಎಲ್ಲಾ ಕಡೆಯೂ ಕೂಡ ಅನುವೃತ್ತಿಯನ್ನು ಇಟ್ಟುಕೊಳ್ಬೇಕು. ಆಯ್ತಾ? ಅಹಂ ಮಾತಾ, ಅಹಂ ಧಾತಾ, ಅಹಂ ಪಿತಾಮಹ, ಅಹಂ ವೇದ್ಯಂ ಓಂಕಾರ, ಅಹಂ ಓಂಕಾರ, ಅಹಂ ರುಕ್ಸಾಮ ಯಜುಹು. ಆ ಅಹಂ ಅನ್ನುವ ಪದವನ್ನ ಹಿಂದಿನ ಶ್ಲೋಕದಲ್ಲಿ ಎಲ್ಲ ತೋರಿಸ್ಕೊಟ್ಟ ಕೃಷ್ಣ ಅಷ್ಟೇ ಅಲ್ವಾ? ಅಹಮೇವ ಆಜ್ಯಂ, ಅಹಂ ಕ್ರತುಹು, ಅಹಂ ಯಜ್ಞ, ಎಲ್ಲಾ ಕಡೆಯೂ ಕೂಡ ಹಿಂದಿನ ಶ್ಲೋಕದಲ್ಲಿ ನಾವು ಹೇಗೆ ಅಹಂ ಅನ್ನುವ ಪದವನ್ನ ಇಟ್ಟುಕೊಂಡೆವೋ ಅದರಂತೆ ಇಲ್ಲಿ ಮೊದಲನೇ ಪದದಲ್ಲಿ ಹೇಳಿದ್ದಾನೆ, ಮುಂದಿನ ಪದಗಳಿಗೂ ಕೂಡ ಅದನ್ನ ಅನುವೃತ್ತಿ ಇಟ್ಕೊಳ್ಬೇಕು ಅಂತ ಅರ್ಥ. ಅಧ್ಯಾಹಾರ ಅಂತ ಕರೆ. ಹೌದು 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 ಹೌದು. ಆಯ್ತಾ? ಅಹಂ ಇತಿ ಸರ್ವತ್ರ ಅನುವೃತ್ತಿ. ಪಿತಾಮಹ ನಾಮ ಪೂಜ್ಯ, ವೇದ್ಯಂ ನಾಮ ಜ್ಞೇಯಂ ವಸ್ತು, ಜ್ಞಾತುಂ ಯೋಗ್ಯಂ ಜ್ಞೇಯಂ, ವೇದ್ಯಂ ವೇತ್ತುಂ ಯೋಗ್ಯಂ ವೇದ್ಯಂ, ವಿಧಜ್ಞಾನೆ. ಅನೇಕ ವಿಧಧಾತುವಿಗೆ ಅನೇಕ ಅರ್ಥ ಇದೆ. ವಿಧಿಲ್ರ ಲಾಭೆ ಅಂತಿದೆ, ವಿಧಜ್ಞಾನೆ ಅಂತಿದೆ, ವಿಧಿಲ್ರ ಪ್ರಾಪ್ತವು ಅಂತಿದೆ. ಹೀಗೆ ಅನೇಕ ಅರ್ಥವನ್ನು ಹೊಂದಿರತಕ್ಕಂಥ ಧಾತು ಅದು ವಿಧಧಾತು. ಹಾಗಿರುವಾಗ ಇಲ್ಲಿ ವೇದ್ಯಂ ಅಂತ ಹೇಳಿದ್ರೆ ಜ್ಞೇಯಂ ವಸ್ತು, ಎಲ್ಲರಿಂದಲೂ ಕೂಡ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದ ವಸ್ತು ಅದು ನಾನೇ. ಆದ್ದರಿಂದ ನಾನು ವೇದ್ಯ. ಅಹಮೇವ ವೇದ್ಯಂ, ಪವಿತ್ರಂ ಅಹಮೇವ ಪವಿತ್ರಂ, ನಾನೇ ಪವಿತ್ರನಾಗಿದ್ದೇನೆ. ಯದ್ವಾ, ಅಥವಾ ಒಂದು ಬೇರೆ ಬೇರೆ ಪದ ಅಂತ ಇಟ್ಟುಕೊಂಡಾಗ ಈ ರೀತಿಯಾಗಿ ಅರ್ಥವನ್ನು ಮಾಡ. ಅಹಂ ವೇದ್ಯಂ, ಅಹಂ ಪವಿತ್ರಂ,
ಹೀಗೆ ಅರ್ಥ ಉಂಟು. ಯದ್ವಾ ಅಥವಾ ಇನ್ನೊಂದು ರೀತಿಯಾಗಿ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ವೇದ್ಯ ಪವಿತ್ರ ವಸ್ತುನೋಹೋ ವೇದ್ಯತ್ವ ಪವಿತ್ರತ್ವ ಪ್ರದತ್ವಾ ತಥೋಚ್ಯತೆ. ಆಯ್ತಾ? ಅವನನ್ನ ವೇದ್ಯ, ಅವನನ್ನ ಪವಿತ್ರ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ವೇದ್ಯ ವಸ್ತುವಿನಲ್ಲಿ ವೇದ್ಯತ್ವವನ್ನು ತಂದುಕೊಟ್ಟದ್ದು, ಪವಿತ್ರವಾದ ವಸ್ತುವಿನಲ್ಲಿ ಪವಿತ್ರತ್ವವನ್ನು ತಂದುಕೊಟ್ಟದ್ದು ಅದು ನಾನೇ. ಆದ್ದರಿಂದ ಅವನನ್ನ ವೇದ್ಯ ಮತ್ತು ಪವಿತ್ರ ಅಂತಲೂ ಕರೀಬಹುದು. ಹೀಗೂ ಅರ್ಥವನ್ನು ಮಾಡ್ಲಿಕ್ಕೆ ಬರುತ್ತೆ. ಇದನ್ನ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸಿಕೊಟ್ರು. ತಾತ್ಪರ್ಯದ ಹಿನ್ನೆಲೆಯಲ್ಲಿ ಯದ್ವಾ ಅನ್ನುವ ಪಕ್ಷವನ್ನ ರಾಯರದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸರಿನಾ? ಯದ್ವಾ ವೇದ್ಯ ಪವಿತ್ರ ವಸ್ತುನೋಹೋ, ವಸ್ತುನೋಹೋ ಯಾವ ವಿಭಕ್ತಿ ಯಾವ ವಚನ? ಯಾವ ವಿಭಕ್ತಿ ಯಾವ ವಚನ? ಷಷ್ಠಿ ದ್ವಿವಚನ. ವಸ್ತು ಶಬ್ದ ನಡೆಸೋದು ಹೇಗೆ? ವಸ್ತು ವಸ್ತುನಿ ವಸ್ತೂನಿ ನಪುಂಸಕಲಿಂಗ ಶಬ್ದ ಅಲ್ವಾ? ಅಲ್ಲಿ ಹಿಂದೆ ಬಂತಲ್ಲ ಅಲ್ಲಿ ಜ್ಞೇಯಂ ವಸ್ತು ಅಲ್ವಾ? ಹಾಗೆ ವೇದ್ಯಂ ನಾಮದು ನಪುಂಸಕಲಿಂಗದಲ್ಲೇ ಇದೆ. ಏನಪ್ಪಾ ವೇದ್ಯ ಶಬ್ದಕ್ಕೆ? ಜ್ಞೇಯಂ ವಸ್ತು ಅಂತ ಅರ್ಥ. ಏನದು ವಸ್ತು ಅಂದ್ರೆ? ವಸ್ತು ವಸ್ತುನಿ ವಸ್ತೂನಿ ಪ್ರಥಮ ಏಕವಚನ. ಅದು ಪವಿತ್ರಂಚ ಅಹಮೇವ ಯದ್ವಾ ವೇದ್ಯ ಪವಿತ್ರ ವಸ್ತುನೋ ವೇದ್ಯತ್ವ ಪವಿತ್ರತ್ವ ಪ್ರದತ್ವಾತ್ ತಥೋಚ್ಯತೆ. ತಥಾ ಉಚ್ಯತೆ ಅಂದ್ರೆ ವೇದ್ಯಂ ಪವಿತ್ರಂ ಇತ್ಯುಚ್ಯತೆ. ಓಂಕಾರಾದೌ ಓಂಕಾರತ್ವ ರುಕ್ತ್ವಾದಿ ನಿಯಂತೃತ್ವಾತ್ ತದ್ವೇದ್ಯತ್ವಾದಿನ ತದಭೇದೋಧ್ಯೇಯ. ಓಂಕಾರಾದಿಗಳಿಂದ ಅಭೇದವನ್ನು ಭಗವಂತನಿಗೆ ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ಆಯ್ತಾ? ಓಂಕಾರತ್ವ ಜೊತೆಗೆ ರುಕ್ತ್ವ, ರುಕ್ಕಲ್ಲಿ ರುಕ್ತ್ವ ಇದೆ. ಇವುಗಳನ್ನೆಲ್ಲ ನಿಯಮನೆ ಮಾಡುವವ, ಈ ಧರ್ಮಗಳನ್ನ ನಿಯಮನೆ ಮಾಡುವವ ಅದು ಭಗವಂತನೇ. ನಿಯಂತೃತ್ವ ತದ್ವೇದ್ಯತ್ವಾದಿನ ತದಭೇದೋ ಧ್ಯೇಯ ಅಲ್ವಾ? ಆದ್ದರಿಂದ ಹೀಗೆ ರುಕ್ಕುಗಳಲ್ಲಿ ಓಂಕಾರತ್ವ ಮೊದಲಾದ ಧರ್ಮಗಳಿಗೆ ನಿಯಾಮಕನಾಗಿದ್ದು ಅವುಗಳಿಂದ ಅವನು ಪ್ರತಿಪಾದ್ಯನಾಗಿದ್ದಾನೆ. ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ. ರುಕ್ ಮೊದಲಾದವುಗಳಿಂದ ಅವ ಪ್ರತಿಪಾದ್ಯನ, ಋಗ್ವೇದದಿಂದ ಅವ ಪ್ರತಿಪಾದ್ಯನಾಗಿದ್ದಾನೆ. ರುಕ್ಕುಗಳು ಅಂತಲೂ ತಗೋದು. ಸಾಮಾನ್ಯವಾಗಿ ತಗೊಂಡ ಮೇಲೆ ವಿಶೇಷ ಅಂತೂ ಅವನು ಹೇಳಲೇಬೇಕಲ್ಲ ಅಲ್ವಾ? 100 kg ಭಾರ ಎತ್ತುತ್ತಾನೆ ಅಂತ ಹೇಳಿದ್ರೆ 50 kg ಎತ್ತೋ ಸಾಮರ್ಥ್ಯ ಇದೆಯೋ ಇಲ್ವೋ, 50 kg ಎತ್ತಾನೋ ಇಲ್ವೋ ಪ್ರಶ್ನೆ ಬರುತ್ತೆ. ಇಡೀ ಸಮಗ್ರ ವೇದ ಅದು ಭಗವಂತನನ್ನು ಹೇಳುತ್ತೆ ಅಂದ್ರೆ ಅದರಲ್ಲಿ ಅಂತರ್ಗತವಾದ ರುಕ್ಕುಗಳಿರ್ಬೋದು, ವರ್ಗಗಳಿರ್ಬೋದು, ಸೂಕ್ತಗಳಿರ್ಬೋದು, ಅವಾಂತರ ವಿಭಾಗಗಳು, ಸಮಗ್ರ ವೇದ. ವೇದ ಸಾಮಾನ್ಯವಾಗಿ ಸಕಲ ಶಬ್ದ ವಾಚ್ಯ. ಲೌಕಿಕವಾದ ಯಾಕೆ ಹೇಳೋದಿಲ್ಲ, ಅಲ್ಲಿ ಲೊಚಗುಟ್ಟೋ ಶಬ್ದವೂ ಕೂಡ ಭಗವಂತನನ್ನೇ ಹೇಳುತ್ತೆ ಅಂತ ಪ್ರತಿಪಾದನೆ ಮಾಡುತ್ತಾರೆ. ಚಿಲಿಪಿಲಿ, ಹಕ್ಕಿಯ ಚಿಲಿಪಿಲಿಗಳು ಕೂಡ ಭಗವಂತನ ಶಬ್ದ ಅಂತ ಭಗವಂತನನ್ನೇ ಹೇಳುತ್ತಾ ಇದೆ ಅಂತ ಹೇಳುವಾಗ ವೇದಗಳ ಶಬ್ದಗಳು ಹೇಳೋದಿಲ್ಲೇನು ಅಲ್ವಾ? ಹಾಗೆ ಸರಿ ಹೋಯ್ತಾ ಇವಾಗ? ತದ್ವೇದ್ಯತ್ವಾದಿನ ತದಭೇದೋ ಧ್ಯೇಯ. ಅದರಿಂದ ಆ ರುಕ್ಸಾಮ ಯಜುರುಗಳಿಂದ ಅಭೇದವನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ ಅದರಲ್ಲಿರುವ ಧರ್ಮಗಳ ನಿಯಂತೃತ್ವೇನ ನಾವು ಅಭೇದವನ್ನು ಚಿಂತನೆ ಮಾಡಬೇಕು. ಆಯ್ತಾ? ಯದ್ವಾ ಅರ್ಚ್ಯತ್ವಾದಿ ಋಕ್ ಸಮತ್ವಾಚ್ಚ ಇತ್ಯಾದಿ ಸ್ಮೃತ್ಯುಕ್ತ ದಿಶಾ ಕ್ರತ್ವಾದಿ ಭಿನ್ನಸ್ಯ ಹರೇಹೇ ಯೋಗವೃತ್ಯ ಕ್ರತ್ವಾದಿ ನಾಮಕತ್ವಂ ಇಹ ಧ್ಯೇಯಂ. ಇನ್ನೊಂದು ಅರ್ಥವನ್ನ ತಾತ್ಪರ್ಯ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅರ್ಚ್ಯತ್ವಾದಿ ಋಕ್ ಸಮತ್ವಾಚ್ಚ ಅಂತ ಒಂದು ಸ್ಮೃತಿ. ಆ ಸ್ಮೃತಿಯಲ್ಲಿ ಹೇಳಿದಂತೆ, ಆ ಸ್ಮೃತಿ ಏನ್ ಹೇಳ್ತಾ ಇದೆ? ಅದೇ ರೂಢಾರ್ಥವನ್ನು ಇಟ್ಕೊಳ್ಲಿಕ್ಕೆ ಬರೋದಿಲ್ಲ ಅಂತ. ಆಯ್ತಾ? ರೂಢಾರ್ಥವನ್ನ ಇಟ್ಕೊಂಡ್ಬಿಟ್ರೆ ಪರಮಾತ್ಮ ಎಲ್ಲದಕ್ಕಿಂತ ಭಿನ್ನನಾಗಿದ್ದಾನೆ. ಆಯ್ತಾ? ಆದರೆ ರೂಢಾರ್ಥವನ್ನು ಇಟ್ಕೊಳ್ಳಿಕ್ಕೆ ಬರೋದು, ಯೌಗಿಕವಾದ ಅರ್ಥವನ್ನು ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ರುಕ್, ಅವನನ್ನ ರುಕ್ ಅಂತ ಕರೀತಾರೆ. ಏನದು ರುಕ್ ಅಂತ ಹೇಳಿದ್ರೆ ಅರ್ಚತ್ವಾತ್ ರುಕ್ ಸಾಮಚ ಅಂತ ಒಂದು ಸ್ಮೃತಿ ವಾಕ್ಯ. ಆಯ್ತಾ? ಅರ್ಚತ್ವಾತ್ ರುಕ್ ಸಮತ್ವಾಚ್ಚ ನಿಜ ರೂಪೇಶು ಸಾಮಚ ಅಂತ ಒಂದು ಸ್ಮೃತಿ. ಆ ಸ್ಮೃತಿಯ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯ ಇದನ್ನು ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡುತ್ತಾರೆ.
ಈ ರೂಢ್ಯರ್ಥವನ್ನ ಇಟ್ಕೊಳ್ಬಾರದು, ಇಂಥ ಯೌಗಿಕ ಅರ್ಥವನ್ನ ಇಟ್ಕೊಳ್ಬೇಕು. ಆಯ್ತಾ? ಯೌಗಿಕಾರ್ಥವನ್ನ ಇಟ್ಟುಕೊಂಡು ತತ್ತತ್ ಶಬ್ದ ವಾಚ್ಯನಾಗಿದ್ದಾನೆ ಭಗವಂತ ಎಂಬುದಾಗಿ ನಾವು ಕೂಡಿಸಬೇಕು. ಇಲ್ಲದೆ ಹೋದ್ರೆ ಅಭೇದವನ್ನ ನಾವು ಚಿಂತನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಾವು ಲೋಕದಲ್ಲಿ ರೂಢಿ ಇರುವ ಈ ಅಗ್ನಿ ಇದೇ ಭಗವಂತ ಅಲ್ಲ, ಈ ಅಗ್ನಿಗಿಂತ ಭಿನ್ನನಾಗಿದ್ದಾನೆ. ಅಗ್ನಿ ಭಗವಂತ, ಅವನು ಅಗ್ನಿ ಅವನೇ ಆಗಿದ್ದಾನೆ, ತಾನೇ ಹೇಳ್ಕೊಂಡಿದ್ದಾನಲ್ಲ, ಹಾಗಾದ್ರೆ ಈ ಬೆಂಕಿಯು ಕೂಡ ಭಗವಂತನೇ. ಆ ಚಿಂತನೆ ಮಾಡಿಬಿಟ್ರೆ ಅಪಾರ್ಥ ಆಗಿತ್ತು. ಇದಕ್ಕಿಂತ ವ್ಯತಿರಿಕ್ತನಾದ ಭಗವಂತನನ್ನ ರೂಢ್ಯರ್ಥವನ್ನ ಇಟ್ಟುಕೊಂಡು ನಾವು ಹಾಗೆ ಚಿಂತನೆ ಮಾಡೋದಲ್ಲ. ಅಗ್ನಿ ಶಬ್ದಕ್ಕೆ ಪ್ರತಿಯೊಂದು ಶಬ್ದಗಳಿಗೂ ಕೂಡ ಯೌಗಿಕವಾದ ಅರ್ಥವನ್ನು ನಾವು ತಿಳಿಬೇಕು. ಇದು ವಿಶೇಷ. ಅದನ್ನೇ ಇಲ್ಲಿ ವಿಜ್ಞಾನ ಶಬ್ದದಿಂದ ತಿಳಿಸ್ಕೊಡ್ತಾ ಇದ್ದಾನೆ. ಅದನ್ನು ತಿಳಿಸ್ತಾ ಹೋಗ್ತಾರೆ ಇವಾಗ ರಾಯರು. ಪ್ರತಿಯೊಂದು ಪದಗಳ ಹಿಂದಿನ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ ಪ್ರತಿಯೊಂದು ಪದಗಳ ಯೌಗಿಕವಾದ ಅರ್ಥ ಏನಿದೆ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಇವಾಗ. ಆಯ್ತಾ? ಅಕ್ರತ್ವಾದಿ ಭಿನ್ನ ತಥಾ ಹಿ ಕೃತಿ ಸ್ವರೂಪತ್ವಾತ್ ಕ್ರತುಹು. ಮೊದಲನೇ ಶಬ್ದ ಅಹಂ ಕ್ರತುಹು, ಅಹಂ ಯಜ್ಞ, ಅಲ್ಲಿಂದ ಬಿಡಿಸ್ತಾ ಬಂದ. ಏನು ಮೊದಲನೇ ಪದ ಇದೆ ಅಲ್ಲಿಂದಲೇ ಬಿಡಿಸ್ತಾ ಬರ್ತಾ ಇದ್ದಾರೆ. ಅಹಂ ಕ್ರತುಹು ಅಂತ ಹೇಳಿದ. ಯಾಕೆ ಅವನನ್ನ ಕ್ರತು ಅಂತ ಕರೀತಾರೆ ಅಂತ ಹೇಳಿದರೆ, ಕ್ರತು ಮೊದಲಾದ ಪದಗಳ ಹಿಂದೆ ರೂಢ್ಯರ್ಥವನ್ನ ನಾವು ಏನು ಇಟ್ಕೊಂಡಿದ್ದೇವೆ ಅದು ರೂಢ್ಯರ್ಥವನ್ನ ಇಟ್ಕೊಳ್ಳೋದಲ್ಲ, ಯೌಗಿಕಾರ್ಥವನ್ನ ಇಟ್ಕೊಳ್ಬೇಕು. ಆಯ್ತಾ? ಯಾಕೆಂದ್ರೆ ಅವುಗಳಿಗಿಂತ ಪರಮಾತ್ಮ ತಾನು ಭಿನ್ನನಾಗಿದ್ದಾನಾದ್ರಿಂದ. ಕೃತಿ ಸ್ವರೂಪತ್ವಾತ್ ಕ್ರತು. ಅವನನ್ನು ಕ್ರತು ಅಂತ ಯಾಕೆ ಕರಿತೇವೆ ನಾವು ಅಂತ ಹೇಳಿದ್ರೆ, ಅವನು ಕೃತಿ ಸ್ವರೂಪನಾಗಿದ್ದಾನೆ, ಎಲ್ಲ ಯಾಗಗಳ ಸ್ವರೂಪನಾಗಿದ್ದಾನೆ ಭಗವಂತ. ಆದ್ರಿಂದ ಅವನನ್ನ ಕ್ರತು ಅಂತ ಕರೀತಾರೆ. ಇನ್ನು ಯಜ್ಞ ಅಂತ ಅಹಂ ಯಜ್ಞ ಅಂತಲೂ ಭಗವಂತ ಹೇಳಿಕೊಂಡ. ಏನದು? ನಾನು ಯಜ್ಞನಾಗಿದ್ದೇನೆ ಅಂತ ಹೇಳಿದ್ರೆ ಯಜ್ಞ ನಾಮಕವಾದ ಪದಕ್ಕೆ ಬೇರೆ ಯೌಗಿಕವಾದ ಅರ್ಥವನ್ನ ಬೇರೆ ರೀತಿಯಾಗಿ ಮಾಡಬೇಕು ನಾವು. ಯದಸ್ತಿ ಪ್ರಾಮಾಣಿಕತೆಯ ತಜ್ಜಾನಾತಿ ಇತಿ ಯಜ್ಞನಾಮ. ಭಗವಂತನಿಗೆ ಯಜ್ಞ ಅಂತ ಹೆಸರು. ಯಾಕವನಿಗೆ ಯಜ್ಞ ಅಂತ ಹೆಸರು ಬಂತು ಅಂತ ಹೇಳಿದರೆ, ಯತ್ ಅಸ್ತಿ ತಜ್ಜಾನಾತಿ. ಆಯ್ತಾ? ಯಾವುದಿದೆಯೋ ಅದನ್ನೆಲ್ಲ ತಿಳಿತ. ಯಜ್ಞ ಶಬ್ದಕ್ಕೆ ಹಾಗಾದ್ರೆ ಏನ್ ಅರ್ಥವನ್ನು ಹೇಳಿದಾಗಾಯ್ತು? ಭಗವಂತನನ್ನ ಸರ್ವಜ್ಞ ಅಂತ ಹೇಳಿದ. ಯದ್ಯದಸ್ತಿ ತತ್ಸರ್ವಂ ವಯಂ ನ ಜಾನೀಮಃ. ನಾವು ತಿಳಿತೇವೆಯೋ ಎಲ್ಲವನ್ನ? ನಾವು ಇದ್ದದ್ದನ್ನೆಲ್ಲವನ್ನು ಕೂಡ ನಾವು ತಿಳಿತೇವೆಯೋ? ಇಲ್ಲ. ಆದರೆ ಭಗವಂತ ಹಾಗಲ್ಲ. ಯದಸ್ತಿ ತಜ್ಜಾನಾತಿ. ಯತ್ ಜ್ಞ, ಯಜ್ಞ ಇದೆಯಲ್ಲ ಅದನ್ನ ಯತ್ ಅಸ್ತಿ, ಸ್ವಲ್ಪ ಮಧ್ಯದಲ್ಲಿ ಮಧ್ಯಮ ಪದಗಳು ಲೋಪ ಆಗಿಬಿಡುತ್ತೆ. ಆಯ್ತಾ? ಯತ್ ಜ್ಞ, ಯಜ್ಞ ಇದೆಯಲ್ಲ, ಯಜ್ಞ ಅನ್ನೋದನ್ನ ಯತ್ ಅಸ್ತಿ ತತ್ ಜ್ಞ ಜಾನಾತಿ ಇತಿ ಜ್ಞ ಅಲ್ವಾ? ಹಾಗೆ ಜ್ಞ ಜ್ಞ ಸಮಾಸ ಹೇಗೆ ಮಾಡ್ತೀರಿ? ಜಾನಾತಿ ಇತಿ ಜ್ಞ. ಸರ್ವಜ್ಞ ಶಬ್ದ ಇದೆ. ಆ ಸರ್ವಜ್ಞ ಶಬ್ದಕ್ಕೆ ಏನರ್ಥ? ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಹಾಗೆ ಇಲ್ಲಿ ಯಜ್ಞ ಅಂತ ಬಂತಲ್ಲ, ಜ್ಞ ಅಂದ್ರೆ ಏನು? ಜಾನಾತೀತಿ ಜ್ಞ. ಏನ್ ತಿಳಿತಾನಪ್ಪ ಭಗವಂತ? ಯತ್ ತಜ್ಜಾನಾತಿ, ಯದಸ್ತಿ ತಜ್ಜಾನಾತಿ. ಯಾವ್ದು ಲೋಕದಲ್ಲಿ ಇದೆಯೋ ಅದೆಲ್ಲವನ್ನ ಅವ ಜಾನಾತಿ ತಿಳಿತಾನಾದ್ದರಿಂದ ಅವನನ್ನ ಯಜ್ಞ ಅಂತ ಕರೀತಾರೆ. ಇದೇ ಯೌಗಿಕಾರ್ಥ ಅಂದ್ರೆ ಹೀಗೆ ಪದಗಳನ್ನು ಒಡೆದು ಅದರ ಮೂಲಕ ಅರ್ಥವನ್ನ ನೋಡಿಕೊಂಡು ನಾವೇ ಅದನ್ನ ಭಗವಂತನಲ್ಲಿ ಸಮನ್ವಯ ಮಾಡುತ್ತೇವಲ್ಲ, ಇದನ್ನೇ ಯೌಗಿಕಾರ್ಥ ಅಂತ ಕರೀತಾರೆ. ಯಜ್ಞ ಶಬ್ದಕ್ಕೆ ಮಾಡ್ತೇವಲ್ಲ, ಇಲ್ಲಿ ಯಾಕೆ ಮಾಡ್ತೇವೆ? ಹೋಮ ಮಾಡುತ್ತೇವೆ, ಅದು ಯಜ್ಞ. ಲೋಕದಲ್ಲಿ ಅಲ್ಲಿ ರೂಢಿ ಇದೆ, ಅವನು ಯಜ್ಞ ಮಾಡ್ತಾ ಇದ್ದಾನೆ ಅಂದ್ರೆ ಪವಮಾನ ಹೋಮನೋ ಅಥವಾ ಇನ್ಯಾವುದೋ ಹೋಮ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದಕ್ಕೆ ಅದು ರೂಢಿ ಅರ್ಥ. ಇದಕ್ಕೂ ಇದೇ ಭಗವಂತ ಅಂತ ತಿಳ್ಕೊಂಡ್ಬಿಟ್ರೆ ಇದಕ್ಕೂ ನಾವು ಅಭೇದವನ್ನು ಚಿಂತನೆ ಮಾಡಿದಾಗತ್ತೆ. ಇದಕ್ಕಿಂತ ವ್ಯತಿರಿಕ್ತನಾದವನನ್ನ ಇದಕ್ಕೆ ನಾವು ಅಭೇದವನ್ನ ಚಿಂತನೆ ಮಾಡಿದಾಗತ್ತೆ. ಆ ರೂಢ್ಯರ್ಥವನ್ನ ಇಟ್ಕೊಳ್ಬಾರ್ದು. ಮತ್ತೊಂದು ಅರ್ಥವೇ ಉಂಟು ಯಜ್ಞ ಶಬ್ದಕ್ಕೆ. ಏನದು? ಯಜ್ಞ ಶಬ್ದಕ್ಕೆ ಯದಸ್ತಿ ತಜ್ಜಾನಾತಿ ಇತಿ ಯಜ್ಞ. ಯಾವ್ದು? ಹೌದು, ಯಜ್ಞ ಶಬ್ದಕ್ಕೆ ಸರ್ವಜ್ಞ ಅಂತ ಅರ್ಥ. ಆ ಅರ್ಥ ಹೇಗೆ ಸಿಕ್ತು ನಿಮಗೆ ನೋಡ್ರಿ. ಈಗ ಅದನ್ನು ಬಿಡಿಸ್ಬೇಕು. ಯತ್ ಜ್ಞ ಅಂದ್ರೆ ಜಾನಾತಿ, ಯತ್ ಜಾನಾತಿ ಅಂದ್ರೆ ಯದಸ್ತಿ ತಜ್ಜಾನಾತಿ ಅಂತ ಅರ್ಥ ಮಾಡ್ರಿ. ಈಗೆಲ್ಲ ಮಾಡಿ ತೋರಿಸ್ತಾರೆ ಇವಾಗ. ಈ ಶ್ಲೋಕದಲ್ಲಿ ಅದೇ ಮಾಡ್ತಾ ಇದ್ದಾರೆ ಇವಾಗ. ಅದ ಕ್ರತು ಶಬ್ದಕ್ಕೆ ತಿಳಿಸಿದ್ರು, ಯಜ್ಞ ಶಬ್ದಕ್ಕೆ ತಿಳಿಸಿದ್ರು. ಮುಂದಿನ ಪದ ಏನದು? ಆಯ್ತಾ? ಸ್ವಧಾ
ಅಲ್ವಾ? ಅಹಂ ಕ್ರತುರಹಂ ಯಜ್ಞ ಸ್ವದಾಹಂ ಅಂತ ಹೇಳಿದ. ಅಹಂ ಸ್ವಧಾ, ಭಗವಂತನಿಗೆ ಸ್ವಧಾ ಅಂತ ಹೆಸರು. ಯಾಕೆ ಭಗವಂತನಿಗೆ ಸ್ವಧಾ ಅಂತ ಹೆಸರು ಅಂತ ಹೇಳಿದ್ರೆ, ಸ್ವಂ ಧಾ ಇತಿ ಸ್ವಧಾ, ತಂ ಸ್ವಂ ತನ್ನನ್ನ ತಾನು ಧಾರಣೆ ಮಾಡಿಕೊಳ್ತಾನೆ, ಪರಾಧೀನ ಅಲ್ಲ ಅಂತ ಅರ್ಥ. ನೋಡ್ರಿ ಎಷ್ಟು ಸ್ವಾರಸ್ಯ ಕೊಡುತ್ತೆ. ಸ್ವಧಾ ಅಂತ ಹೇಳಿದರೆ ಭಗವಂತನನ್ನ ಸ್ವಧಾ ಅಂತ ಕರೆದರೆ, ಸ್ವಾಮಿ ನೀನು ಸ್ವತಂತ್ರ, ನೀನು ಪರಾಧೀನ ಅಲ್ಲ. ನಾವು ಸ್ವಧಾ ಅಂತ ನಾವು ಹೇಳ್ಕೊಳ್ಬಹುದೋ? ಆಗೋದಿಲ್ಲ. ಪರಿಪೂರ್ಣ ನಾವು ಪರಾಧೀನ. ಆದ್ರೆ ಭಗವಂತ ಸ್ವಧಾ. ಯಾಕೆ? ಸ್ವಂ ಧಾ, ಧಾ ಅಂತ ಹೇಳಿದ್ರೆ ಧಾರಣೆ ಮಾಡಿಕೊಳ್ತಾನೆ, ತನ್ನನ್ನ ತಾನೇ ಧಾರಣೆ ಮಾಡಿಕೊಳ್ತಾನಾದ್ದರಿಂದ ಅವನನ್ನ ಸ್ವಧಾ ಅಂತ ಕರೆದರು. ಅಹಂ ಸ್ವಧಾ ಅವ ಹೇಳ್ಕೊಳ್ಬಹುದು, ನಮ್ಗೆ ಹೇಳ್ಕೊಳ್ಲಿಕ್ಕೆ ತಾಕತ್ತಿಲ್ಲ. ಅಹಂ ಸ್ವಧಾ, ಆಯ್ತಾ? ಅದನ್ನ ಬಿಡಿಸಿದ್ರು. ಸ್ವಂ, ಆಯ್ತಾ? ಏನ್ ಹೇಳ್ತಾ ಇದ್ದಾರೆ? ಸ್ವಾತ್ಮಾನಂ ಧತ್ತೇ ಇತಿ ಸ್ವಧಾ, ತನ್ನನ್ನ ತಾನು ಧಾರಣೆ ಮಾಡಿಕೊಳ್ತಾನಾದ್ದರಿಂದ ಅವನನ್ನ ಸ್ವಧಾ ಅಂತ ಕರಿಬೇಕು. ಇನ್ನು ಔಷಧೋಹಂ ಸ್ವದಾಹಂ ಸ್ವಧಾಹಮಹಂ ಔಷಧಂ, ನಾನೇ ಔಷಧನಾಗಿದ್ದೇನೆ. ಏನಪ್ಪಾ ಔಷಧ ಅಂತ ಹೇಳಿದರೆ, ಉಷದಾಹೇ ಕರ್ಮಣಿ ಘನ್ಯ ಉಷಾಹ ಉಷ್ಟಾಹ ತಾಪತ್ರಯ ದಗ್ಧಾಹ ತೇಷಾಂ ನಿಧಿ ಇತ್ಯೌಷಧ ನಾಮ. ಎಷ್ಟು ಒಳ್ಳೆ ಅರ್ಥ ಕೊಟ್ರು. ಎಲ್ಲ ಕೊಟ್ಟದ್ಯಾರು? ಶ್ರೀಮದಾಚಾರ್ಯರ ಮಾತಿನ ಹಿನ್ನೆಲೆಯಲ್ಲಿ ರಾಯರದನ್ನ ಇಲ್ಲಿ ಸಂಗ್ರಹ ಮಾಡಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಭಗವಂತನನ್ನ ಔಷಧ ಅಂತ ಚಿಂತನೆ ಮಾಡಬೇಕು. ಎಷ್ಟು ಇವೆಲ್ಲ ಗುಣಚಿಂತನೆ ಇದು ಭಗವಂತನದ್ದು. ಪ್ರತಿನಿತ್ಯ ಹಿಂಗ್ ಕೂತು ಭಗವಂತನ ಚಿಂತನೆ. ಭಗವಾನ್ ಹೇ ಭಗವನ್ ತ್ವಂ ಸ್ವಧಾ ಚಿಂತನೆ ಮಾಡ್ರಿ. ನಾನು ನಿನ್ನ ಅಧೀನನಾಗಿದ್ದೇನೆ, ನೀನು ಯಾರ ಅಧೀನ ಅಲ್ಲ, ನೀನು ಸರ್ವತಂತ್ರ ಸ್ವತಂತ್ರನಾಗಿದ್ದೀ ಅಂತ ಸ್ವಧಾ ಅಂತ ಒಂದು ಶಬ್ದ ನಮ್ಮ ಬಾಯಿಂದ ಬಂತು ಅಂದರೆ ಭಗವಂತನ ಅಪರಾಧೀನತೆಯ, ಸ್ವಾತಂತ್ರ್ಯದ ಗುಣಚಿಂತನೆ ನಮ್ಮಲ್ಲಿ. ಅವನು ಕ್ರತು ಆಗಿದ್ದಾನೆ, ಅವನು ಯಜ್ಞನಾಗಿದ್ದಾನೆ. ಪ್ರತಿಯೊಂದು ಶಬ್ದದ ಹಿನ್ನೆಲೆಯಲ್ಲಿ ನಾವು ಹೇಗೆ ಅನುಸಂಧಾನ ಮಾಡಬೇಕು, ಯೌಗಿಕ ಅರ್ಥವನ್ನ ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನ ರಾಯರಲ್ಲಿ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ. ಅಹಂ ಔಷಧಂ ಅಂತ ಹೇಳ್ತಾರೆ, ನಾನೇ ಔಷಧನಾಗಿದ್ದೇನಪ್ಪ. ಅವನಿಗೆ ಔಷಧ ಅಂತ ಹೇಗೆ ಹೆಸರು ಬಂತು? ಉಷದಾಹೆ ಅಂತ ಧಾತು, ಆಯ್ತಾ? ಉಷ ಧಾತುವಿನ ಮೇಲೆ, ಆಯ್ತಾ, ಗಣ್ಯ ಪ್ರತ್ಯಯ ಬಂದಿದೆ. ಗಣ್ಯ ಪ್ರತ್ಯಯ ಬಂದು ಆದಿ ವೃದ್ಧಿ ಬಂದು ಔಷಃ ಅಂತ ರೂಪ ಆಯ್ತು. ಉಷ ಧಾತುವಿನ ಮೇಲೆ ಕರ್ಮಾರ್ಥದಲ್ಲಿ ಘನ್ಯು ಅಂತ ಒಂದು ಪ್ರತ್ಯಯ ಇದೆ. ಆ ಘನ್ಯ ಪ್ರತ್ಯಯ ಬಂದು ಆದಿ ವೃದ್ಧಿ ಬಂದಾಗ ಉಷು ಇದ್ದದ್ದು ಔಷ ಆಯ್ತು. ಔಷಃ. ಏನು ಔಷಃ ಅಂದ್ರೆ ಅದಕ್ಕೆ ಅರ್ಥ ಬರೆದ್ರು ಉಷ್ಟಾಹ. ಉಷ್ಟಾಹ ಅಂದ್ರೆ ದಗ್ಧಾಹ, ಎಲ್ಲ ಸುಟ್ಟು ಹೋದವರು ಅಂತ ಅರ್ಥ. ಏನ್ ಸುಟ್ಟು ಹೋಗಿದೆ? ಪಾಪಗಳು ಸುಟ್ಟು ಹೋಗಿದೆ. ಯಾರ್ಯಾರು ಪಾಪಗಳು ಸುಟ್ಟು ಹೋದವರೋ, ಯಾರು ಪಾಪಗಳಿಂದ ದಗ್ಧರೋ ಅವರಿಗೆ ಧ ಅಂದ್ರೆ ನಿಧಿ ಅಂತ ಅರ್ಥ. ನಿಧಿ ಶಬ್ದಕ್ಕೆ ಆಶ್ರಯ ಅಂತ ಅರ್ಥ. ಯಾರು ಔಷಧ, ಭಗವಂತನನ್ನ ಹೇ ಔಷಧ ಚಿಂತನೆ ಮಾಡ್ರಿ. ಔಷಧ ಶಬ್ದಕ್ಕೆ ಏನರ್ಥ? ಎಲ್ಲ ಪಾಪದಿಂದ ದಗ್ಧರಾದವರಿಗೆಲ್ಲ ಅಂದ್ರೆ ನಿನ್ನ ಭಕ್ತರಿಗೆ ನೀನೇ ಆಶ್ರಯನಾಗಿದ್ದೀ. ಔಷಧ ವಾಸ್ತವಿಕವಾಗಿ ಜಡ. ಅದಕ್ಕೆ ನಾವು ರೂಢ್ಯರ್ಥವನ್ನು ಇಟ್ಕೊಂಡ್ಬಿಟ್ರೆ ಅಭೇದವನ್ನು ಚಿಂತನೆ ಮಾಡಿದಾಗತ್ತೆ. ಆ ಅರ್ಥ ಅಲ್ಲ. ಭಗವಂತ ಔಷಧ ಹೇಗೆ ಅಂದ್ರೆ ಔಷಃ, ಎಲ್ಲ ಪಾಪಗಳಿಂದ ದಗ್ಧರು. ಯಾವ ಪಾಪಗಳು? ತಾಪತ್ರಯಗಳಿಂದ ದಗ್ಧರಾದವರು. ಮೂರು ವಿಧವಾದ ತಾಪಗಳೇನಿದ್ದಾವೆ, ಆದಿ ಭೌತಿಕವಾದ, ಆದಿ ದೈವಿಕವಾದ, ಆದಿ ಭೌತಿಕವಾದ ತಾಪಗಳೇನಿದ್ದಾವೆ, ಈ ಮೂರು ವಿಧವಾದ ತಾಪಗಳಿಂದ ದಗ್ಧರಾದವರಿಗೆ ಇವ ಆಶ್ರಯನಾಗಿದ್ದಾನಾದ್ದರಿಂದ ಇವನನ್ನ ಔಷಧ ಔಷಧ ಅಂತ ಕರೆದರು. ಹೌದು, ಔಷಧ. ತಾಪತ್ರಯಗಳನ್ನು ಪರಿಹಾರ ಮಾಡೋದಿಲ್ಲ, ಯಾವುದೋ ಒಂದು ದೈಹಿಕವಾದ ತಾಪವನ್ನು ಪರಿಹಾರ ಮಾಡೋದು ಅಷ್ಟೇ. ಭೌತಿಕವಾದ ತಾಪವನ್ನು ಪರಿಹಾರ ಮಾಡಬೇಕು, ಅದು ತಾತ್ಕಾಲಿಕ, ಮತ್ತೊಮ್ಮೆ ಬರುತ್ತೆ ರೋಗ. ಹಾಗಾಗಿ ಅದೇ ಔಷಧ. ಅದನ್ನೇ ಹೇಳಿದ್ದು, ರೂಢ್ಯರ್ಥವನ್ನು ಇಟ್ಕೊಳ್ಬೇಡಿ. ರೂಢಿಯಲ್ಲಿ, ಲೋಕದಲ್ಲಿ ರೂಢಿ ಔಷಧಿ ಸಸ್ಯಗಳಲ್ಲಿ ಉಂಟು. ತಗೊಳ್ಳೋ ಮಾತ್ರೆಗಳಿಗೆ ಔಷಧ ಅಂತ ಇವತ್ತು ನಾವು ಕರಿತೇವೆ. ಭಗವಂತನಿಗೆ ಆ ಅರ್ಥ ಅಲ್ಲ. ಹಾಗೆ ಭಗವಂತನಲ್ಲಿ ಔಷಧ ಶಬ್ದವನ್ನು ಕೂಡಿಸೋದಲ್ಲ. ಔಷಧ ಶಬ್ದಕ್ಕೆ ಯೌಗಿಕವಾದ ಅರ್ಥವನ್ನು ಮತ್ತೊಂದು ರೀತಿಯಾಗಿ ಮಾಡ್ರಿ ಅಂತ ಹೀಗೆ ಹೇಳ್ತಾ ಇದ್ದಾರೆ.
ಆಯ್ತಾ? ಹೀಗ್ ತಿಳ್ಕೋ ಅರ್ಜುನ, ಹೀಗ್ ತಿಳ್ಕೋ. ಆಯ್ತಾ? ಆಮೇಲೆ ಔಷಧ ಅಹಮೌಷಧಂ ಅಂತ ಹೇಳಿದ. ಮುಂದಿನ ಪದ ಮಂತ್ರ ಮಂತ್ರೋಹಂ ಅಂತ ಹೇಳ್ತಾ ಇದೆ. ನಾನೇ ಮಂತ್ರ ಅಂತ ಹೇಳ್ತೇನೆ. ಲೋಕದಲ್ಲಿ ಮಂತ್ರ ಶಬ್ದಕ್ಕೆ ಉಚ್ಚಾರಣೆ ಮಾಡೋ ಮಂತ್ರ ಅಥವಾ ಮಂತ್ರೋಚ್ಚಾರಣೆ ಮಾಡುತ್ತೇವೆ, ಹೌದಾ ಇಲ್ಲ? ಅದೇ ಮಂತ್ರವ ಹಾಗಾದ್ರೆ? ಅದಕ್ಕಿಂತ ಭಿನ್ನ ಅಲ್ವಾ? ಮಂತ್ರಗಳಿಂದ ಪ್ರತಿಪಾದ್ಯನಾದವ ಭಗವಂತ. ಹಾಗಾದ್ರೆ ಮಂತ್ರವೇ ಭಗವಂತ ಅಲ್ಲ, ಮಂತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಮಂತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂದ್ರೆ ಅವುಗಳಲ್ಲಿ ಭೇದ ಉಂಟು ಅಂತ ಸಿದ್ಧ ಆಗುತ್ತೋ ಇಲ್ಲ? ಹಾಗಿರ್ಬೇಕಾದ್ರೆ ಅಹಂ ಮಂತ್ರ ಅಭೇದ ದ್ಯೋತಕವಾಗಿ ಹೇಗೆ ಹೇಳ್ಕೊಂಡ ಕೃಷ್ಣ ಅಂತ ಹೇಳಿದರೆ, ಮಂತ್ರ ಶಬ್ದಕ್ಕೆ ಬೇರೆನೇ ಅರ್ಥ ಇದೆ. ಕೃಷ್ಣ ಹೇಳಿದ ಅಭಿಪ್ರಾಯವೇ ಬೇರೆ ಇದೆ. ಅಹಂ ಮಂತ್ರ ಏನರ್ಥ ಅದಕ್ಕೆ? ಮನನಾತ್ ಅಥವಾ ಮಾನಾತ್, ಜ್ಞಾನಾತ್ ಮಾ ಜ್ಞಾನೇ. ಮಾ ಅಂದ್ರೆ ಜ್ಞಾನ ಅಂತ ಒಂದು ಅರ್ಥ ಇದೆ. ಮಾ ಶಬ್ದಕ್ಕೂ ಅನೇಕ ಅರ್ಥ ಇದೆ. ಮಾ ಕುರು, ನಿಷೇಧಾರ್ಥಕವಾಗಿಯೂ ನಾವು ಮಾ ಶಬ್ದವನ್ನು ಬಳಸ್ತೇವೆ. ಮಾ ಜ್ಞಾನ ಅನ್ನುವ ಅರ್ಥದಲ್ಲಿಯೂ ಇದೆ. ಲಕ್ಷ್ಮೀದೇವಿಗೂ ಮಾ ಅಂತ ಹೆಸರು. ಆಯ್ತಾ? ಮಾನಾತ್ ಜ್ಞಾನಾತ್ ತ್ರಾತಿ ಇತಿ ಮಂತ್ರ, ಮಂತ್ರ ನಾಮ ಅಲ್ವಾ? ಮಾನಾತ್ ತ್ರಾತಿ ಇತಿ ಮಂತ್ರ. ಭಗವಂತನಿಗೆ ಮಂತ್ರ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ, ಮಾನಾತ್ ತ್ರಾತಿ, ಯಾರು ಜ್ಞಾನಿಗಳು ಉತ್ತಮವಾದ ಧ್ಯಾನ ಮೊದಲಾದವುಗಳನ್ನ ಮಾಡಿ ಭಗವತ್ಪರವಾದ ಜ್ಞಾನವನ್ನ ಯಾರು ಸಂಪಾದನೆ ಮಾಡಿರುತ್ತಾರೆಯೋ ಅಂಥ ಜ್ಞಾನಾತ್, ಅಂಥ ಅಧ್ಯಾತ್ಮ ಜ್ಞಾನದಿಂದ, ಜ್ಞಾನವೆಂಬ ಸಾಧನೆಯ ಮೂಲಕವಾಗಿ ತ್ರಾತಿ, ತನ್ನ ಭಕ್ತರನ್ನ ಅವ ರಕ್ಷಣೆ ಮಾಡುತ್ತಾನೆ. ತ್ರಾತಿ ಯಾವ ಧಾತು? ಅದು ತರತಿ. ತ್ರಾತಿ ತ್ರೈಂಗ್ ಪಾಲನೆ, ತ್ರೈಂಗ್ ಪಾಲನೆ. ಆಯ್ತಾ? ತ್ರೈಂಗ್ ಪಾಲನೆ, ತ್ರಾತಿ. ಇದೇ ಪದವನ್ನೇ ಹಾಕಿದ್ದಾರೆ ಇಲ್ಲಿ. ತ್ರಾತಿ ಅಂದ್ರೆ ರಕ್ಷಣೆ ಮಾಡುತ್ತಾನೆ ಅಂತ ಅರ್ಥ. ಯಾರನ್ನ ರಕ್ಷಣೆ ಮಾಡುತ್ತಾನೆ? ಮಾನಾತ್ ಜ್ಞಾನಾತ್, ತನ್ನ ಜ್ಞಾನವೆಂಬ ಸಾಧನೆಯ ಮೂಲಕ ಭಕ್ತರನ್ನ ರಕ್ಷಣೆ ಮಾಡುತ್ತಾನೆ. ಅವನನ್ನ ಮಂತ್ರ ಅಂತ ಕರಿಬೇಕು. ಹೌದು, ಮನನಾತ್ ತ್ರಾಯತೆ ಇತಿ ಮಂತ್ರ. ಸಾಧಾರಣವಾಗಿ ಹೇಳುತ್ತೆ. ಏನಪ್ಪ ಮನನಾತ್ ತ್ರಾಯತೆ ಅಂದ್ರೆ? ನಿರಂತರ ಅವನನ್ನು ಧ್ಯಾನ ಮಾಡಿದ್ರೆ ಅವನು ರಕ್ಷಣೆ ಮಾಡ. ಹಾಗೆ ಇನ್ನೊಂದು ಅರ್ಥ, ಮಾನಾತ್ ಜ್ಞಾನಾತ್ ತ್ರಾತಿ ಇತಿ ಮಂತ್ರ. ಯಾರು ತನ್ನ ಭಕ್ತರೋ ಜ್ಞಾನದ ಮೂಲಕ, ಜ್ಞಾನವೆಂಬ ಸಾಧನೆಯ ಮೂಲಕ ತನ್ನ ಭಕ್ತರನ್ನ ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಅವನನ್ನ ಮಂತ್ರ ಅಂತ ಅನುಸಂಧಾನ ಮಾಡ್ರಿ. ಅಹಮೇವ ಮಂತ್ರ. ಆಯ್ತಾ? ಅಹಂ ಔಷಧಂ, ಅಹಂ ಮಂತ್ರ. ನಂತರದಲ್ಲಿ ಅಹಂ ಅಗ್ನಿ, ಆಜ್ಯ. ಅಹಂ ಆಜ್ಯ. ಏನು ಆಜ್ಯ ಶಬ್ದಕ್ಕೆ ಲೋಕದಲ್ಲಿ ರೂಢಿ ಅರ್ಥ ಏನಿದೆ? ಸುಧೀಂದ್ರ ಅವರು, ಆಜ್ಯ ಅಂದ್ರೆ ಏನು? ತುಪ್ಪ ಅಂತ ಅರ್ಥ. ಆ ತುಪ್ಪಕ್ಕಿಂತ ಭಿನ್ನನಾಗಿದ್ದಾನೆ. ನಾವು ಕಾಣುವ ಈ ಜಡ ಪದಾರ್ಥವೇ ಏನಾದ್ರು ಮಾತಾಡುತ್ತೆ ಅನ್ನೋದು ಆಜ್ಯ. ಏನು ಮಾತನಾಡೋದು ಜಡ ಅದು. ಆದ್ರೆ ಅದಕ್ಕೇನ ಅಹಂ ಆಜ್ಯಂ ಅಂತ ಹೇಳ್ಕೊಳ್ತಾ ಇದ್ದಾನೆ ಕೃಷ್ಣ. ಹೇಗಪ್ಪ ಅಭೇದ ಚಿಂತನೆ ಮಾಡೋದು ಹೇಗೆ? ಮಾಡಬಾರದಲ್ಲ ಹಾಗೆ ಅಂತ ಹೇಳಿದ್ರೆ, ಹಾಗಾದ್ರೆ ಆಜ್ಯ ಶಬ್ದಕ್ಕೆ ಯೌಗಿಕವಾದ ಅರ್ಥ ಮತ್ತೊಂದಿದೆ. ಏನದು? ಸಮಂತಾತ್. ಅಂದ್ರೆ ಸಮಂತಾತ್ ಅಂತ ಅರ್ಥ ಅದಕ್ಕೆ. ಎಲ್ಲ ಜಗತ್ತಿಗಿಂತ ಜ್ಯಾಯಾನ್, ಅತ್ಯಂತ ಶ್ರೇಷ್ಠನಾಗಿದೆ. ಸಮಂತಾತ್ ಸರ್ವ ಜಗತಃ ಜ್ಯಾಯಾನ್, ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಜ್ಯಾಯಾನ್ ಆಜ್ಯಂ ಅಂತ ಅರ್ಥ. ಇಡೀ ಜಗತ್ತಿಗಿಂತ ಅವ ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಅವನನ್ನ ಆಜ್ಯ ಅಂತ ಕರೀತಾರೆ. ಸಮಂತಾತ್ ಜ್ಯಾಯ. ಆಯ್ತಾ? ಜಾಯಸ್ತ್ವಾತ್ ಆಜ್ಯ ನಾಮ. ಇಡೀ ಜಗತ್ತಿಗಿಂತಲೂ ಅವನು ಶ್ರೇಷ್ಠನಾಗಿದ್ದಾನಾದ್ರಿಂದ ಅವನಿಗೆ ಆಜ್ಯ ನಾಮ, ಆಜ್ಯ ಎಂಬುದಾಗಿ ಹೆಸರು. ಅಷ್ಟೇ ಅಲ್ಲ, ಅವನಿಗೆ ಅಗ್ನಿ ಅಂತ ಹೆಸರು. ಅಗ್ನಿ ಶಬ್ದಕ್ಕೆ ಲೋಕದಲ್ಲಿ ಬೆಂಕಿಯಲ್ಲಿ ರೂಢಿ ಇದೆ. ಆದ್ರೆ ಇವನನ್ನ ಅಗ್ನಿ ಅಂತ ಕರೆಯೋದಾಗೆ, ಬೆಂಕಿ ಮುಟ್ಬೇಡ್ರಪ್ಪ, ಭಗವಂತನ ಸುದ್ದಿಗೆ ಹೋಗ್ಬೇಡ್ರಿ, ಬೆಂಕಿ ಇದ್ದಾಗ ಸುಟ್ಟು ಬಿಡ್ತಾನೆ. ಪಾಪಿಗಳನ್ನು ಸುಡುತ್ತಾನೆ, ಪುಣ್ಯಾತ್ಮರನ್ನು ಸುಡೋದಿಲ್ಲ. ಹಾಗಾದ್ರೆ ಅಗ್ನಿ ಶಬ್ದ ವಾಚ್ಯತ್ವವನ್ನು ಭಗವಂತನಲ್ಲಿ ಹ್ಯಾಕ್ ಕೂಡಿಸೋದು ಹೇಳಿದ್ರೆ, ಅಗಸ್ಯ ಸ್ವತಃ ಗತಿಹೀನಸ್ಯ ಜಗತಃ ನೇತಾ ಇತ್ಯಗ್ನಿನಾಮ ಅಂತ ಸರಳವಾದ ಅರ್ಥವನ್ನು ಕೊಟ್ಟುಬಿಟ್ರು.
ಭಗವಂತನಿಗೆ ಯಾಕೆ ನಾವು ಅಗ್ನಿ ಅಂತ ಕರಿತೇವೆ ಅಂತ ಹೇಳಿದರೆ, ಅಗ್ನಿ ಅಂದ್ರೆ ಏನು? ಅದು ಗ ಗ ಗ ಅಂದ್ರೆ ಗಮಧಾತು. ಗಮಗೆ ಏನಂತ ಗಮನ, ಹೋಗುವಿಕೆ ಅಂತ ಅರ್ಥ. ಅದರ ಹಿಂದೆ ಆ ಗ ಅಂತಿದೆ. ಆ ಅಂದ್ರೆ ಏನು? ಅದು ನಿಷೇಧಾರ್ಥಕವಾದದ್ದು ಅಂತ ಅರ್ಥ. ನಿಷೇಧಾರ್ಥಕವಾದ ಆ ಗ ಗ ಅಂದ್ರೆ ಗಮನ ಉಳ್ಳದ್ದು, ಆ ಗ ಅಂದ್ರೆ ಗಮನ ಇಲ್ಲದೆ ಇರತಕ್ಕದ್ದು, ನಿಶ್ಚೇಷ್ಟಿತ ಅಂತ ಅರ್ಥ. ಆಯ್ತಾ? ಅಗ ಆಯ್ತಾ, ಆ ಅರ್ಥವನ್ನು ಕೊಡ್ತಾರೆ ಇಲ್ಲಿ ಪಾಪ. ಆಯ್ತಾ? ಅಗ ನೀ. ಆಯ್ತಾ? ಆದ್ರಿಂದ ಅಗ ಪ್ಲಸ್ ನೀ ಅಗ್ನಿ ಆಯ್ತು. ಏನದರ ಅಭಿಪ್ರಾಯ? ಈ ಗಮನರಹಿತವಾದದ್ದು ಯಾವುದು? ಜಗತ್ತು. ಆಯ್ತಾ? ಗ ಅಂದ್ರೆ ಗಮನ, ಅಗ ಅಂದ್ರೆ ಗಮನರಹಿತವಾದದ್ದು. ಗಮನರಹಿತವಾದದ್ದು ಜಗತ್ತು. ಅದನ್ನ ನಿಯಮನೆ ಮಾಡ್ತಾನೆ ನೇತಾರ ಇವ. ಆದ್ದರಿಂದ ಅವನಿಗೆ ಅಗ್ನಿ ಅಂತ ಹೆಸರು. ಅಲ್ವಾ? ಜಡ ಅಲ್ವಾ ಈ ಜಗತ್ತು? ಇವತ್ತು ಈ ಮಠದಲ್ಲಿ ಕೂತಿದ್ದೇವೆ, ಇವತ್ತು ಇಲ್ಲೇ ಇದೆ, ನಾಳೆಯೂ ಇಲ್ಲೇ ಇರುತ್ತೆ, ಇದಿಲ್ಲೇ ಇರುತ್ತೆ. ಎದುರುಗಡೆ ಮರ ಇದೆ, ಅದೇನ್ ಚಲನೆ ಮಾಡುತ್ತೆ? ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿರ್ತೇವೆ, ಏನ್ ಚಲನೆ ಮಾಡುತ್ತೆ? ಇಡೀ ಜಗತ್ತು, ಚರಾಚರಾತ್ಮಕವಾದ ಈ ಜಗತ್ತು ಅದು ಜಡ. ಚಲನೆ ಇಲ್ಲ ಅದರಲ್ಲಿ, ಜಗತ್ತಿನಲ್ಲಿ. ಚಲಿಸ್ತೇವೆ, ಆದ್ರೂ ಕೂಡ ಅದಕ್ಕೆ ನಮ್ಮಲ್ಲಿ ಏನು ಸ್ವಾತಂತ್ರ್ಯ ಉಂಟೋ? ಆದ್ದರಿಂದ ಒಂದು ಹಂತದಲ್ಲಿ ನಮ್ಮಲ್ಲಿ ಕೆಲವು ನಮ್ಮ ಸ್ವಾತಂತ್ರ್ಯ ಕಂಡ್ರು ಅದು ಕೇವಲ ಪರಾಧೀನತೆ. ತತ್ವ ಸ್ವಾತಂತ್ರ್ಯ ನಮ್ಮಲ್ಲಿ ಉಂಟು. ಹಾಗಾಗಿ ಇಡೀ ಜಗತ್ತು, ಜಗತ್ತು ಅಂದ್ರೆ ಏನು? ಚರಾಚರಾತ್ಮಕವಾದದ್ದು ಅಂತ ಅರ್ಥ. ಈ ಜಗತ್ತು ಅದು ಗ ಅಲ್ಲ, ಅಗ. ಅದನ್ನ ಅಗ, ಚಲನರಹಿತವಾದ ಈ ಜಗತ್ತನ್ನ ನಿಯಂತ್ರಣ ಮಾಡುವವ ನೀ. ಆದ್ದರಿಂದ ಅವನನ್ನ ಅಗ್ನಿ ಅಂತ ಕರೀತೀವಿ. ರೂಢ್ಯರ್ಥ. ಹೌದು ಹೌದು, ಅದರಿಂದಲೂ ಅಗ್ನಿ ಅಲ್ವಾ? ಅಗ್ನಿ ಅಂದ್ರೆ ಈ ಬೆಂಕಿಗೂ ಕೂಡ, ಪ್ರತಿಯೊಂದಕ್ಕೂ, ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಿಗೂ ಅದರಲ್ಲಿ ಪ್ರವೇಶ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಜಗತ್ತಿನಲ್ಲಿ ಅವ ಪ್ರವೇಶವನ್ನು ಮಾಡಿದ್ದೇ ಈ ಉದ್ದೇಶಕ್ಕೋಸ್ಕರ, ಜಗತ್ತಿಗೆ ಚಲನೆ ಬರಲಿ ಅನ್ನೋ ಉದ್ದೇಶದಿಂದಲೇ ಅವ ಜಗತ್ತನ್ನ ಪ್ರವೇಶ ಮಾಡಿದ್ದು. ಆದ್ದರಿಂದ ಅವನನ್ನ ನಾವು ಅಗ್ನಿ ಅಂತ ಕರಿತೇವೆ. ಆಯ್ತಾ? ನೇತಾ ನೇತಾ ಇತಿ ಅಗ್ನಿ. ಅಲ್ವಾ? ಅದನ್ನ ಪದಚ್ಛೇದ ಮಾಡಿ. ಅಗಸ್ಯ ಸ್ವತಃ ಗತಿಹೀನಸ್ಯ. ಅಗ ಅಂದ್ರೇನು? ಸ್ವತಃ ಗತಿಹೀನ. ಗತಿ ಉಂಟು, ಗಮನ ಉಂಟು, ಇಲ್ಲೊಂದು ಕೇಳಿಸ್ತಾ ಇಲ್ಲ.